ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಅಂದರೆ ಮೇನ್ಸ್ ಎಕ್ಸಾಮ್ಸ್, ಕರ್ನಾಟಕ ಜುಡಿಷಿಯರಿ ಮೇನ್ಸ್ ಎಕ್ಸಾಮ್ಸ್ ಇದೆ, ಅದರದ್ದು ಡೇಟ್ ಒಂದು ಅನೌನ್ಸ್ ಮಾಡಲಿಕ್ಕೆ ಬಾಕಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮೇನ್ಸ್ ಎಕ್ಸಾಮ್ಸನ್ನು ನಾವು ಆನ್ಸರ್ ರೈಟಿಂಗ್ ಪ್ಯಾಟರ್ನ್ನ ಹೇಗೆ ಪ್ರಯತ್ನ ಪಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಹೇಳುವಂಥ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅದೇನಂತ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಹಾಗೆ ಎಲ್ರಿಗೂ ಈ ಇಂಡಿಪೆಂಡೆನ್ಸ್ ಡೇ ಆಫರ್ ಪ್ರಯುಕ್ತ ನಾನು ಮುಂದಿನ ವರ್ಷ 2024ಕ್ಕೆ ಹೊಸದಾಗಿ ಒಂದು ವರ್ಷದ ಒಂದು ಲಾಂಗ್ ಟರ್ಮ್ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಆಫರ್ ಇದೆ. ಹಾಗೆ ಮೇನ್ಸ್ ಎಕ್ಸಾಮ್ಸ್ ಈ ವರ್ಷದ 2023ರ ಒಂದು ಪೂರ್ಣ ಜುಡಿಷಿಯರಿ ಬ್ಯಾಚ್ಗೆ ಅದಕ್ಕೂ ಕೂಡ 2,000 ರೂಪಾಯಿ ತನಕ ಆಫರ್ ಲಭ್ಯ ಇದೆ. ಸೊ ಯಾರೇ ಇಂಟ್ರೆಸ್ಟೆಡ್ ಇದ್ದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಇಂಡಿಪೆಂಡೆನ್ಸ್ ಡೇ ಆಫರ್ ಡಿಸ್ಕೌಂಟ್ಸನ್ನು ನೀವು ಅದರದ್ದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಅದರದ್ದು ಮಾಹಿತಿಯನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಇವತ್ತಿನ ಈ ಟಾಪಿಕ್ನ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಅದೇನಂತ ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಹೌ ಟು ರೈಟ್ ಆನ್ಸರ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್ ಅಂದರೆ ಹೇಗೆ ಓದುವಂಥದ್ದು ಹೇಳುವಂಥದ್ದು ಇರುತ್ತೆ ಎಕ್ಸಾಮ್ಸಿಗೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬರಿಬೇಕು, ನಮ್ಮ ಬರವಣಿಗೆ ಹೇಗಿರಬೇಕು. ಯಾಕೆಂದರೆ ಪ್ರಿಲಿಮ್ಸಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಟಿಕ್ ಮಾರ್ಕ್ ಮಾಡ್ತಿದ್ವಿ. ಅದು ಒಂದು ಇಟ್ ವಾಸ್ ನಮಗೆ ಪ್ರತಿಯೊಬ್ಬರ ಒಂದು ಬರವಣಿಗೆ ಶೈಲಿ ಅಥವಾ ಹೇಗೆ ಬರಿತೇವೆ ಹೇಳುವಂಥದ್ದು ಅದ್ರ ಬಗ್ಗೆ ಅಷ್ಟು ನಾವು ಕಾನ್ಸಂಟ್ರೇಷನ್ ವಹಿಸ್ತಿರಲಿಲ್ಲ. ಆದರೆ ಅದೇ ಮೇನ್ಸ್ ಎಕ್ಸಾಮ್ಸ್ಗೆ ಬಂದಾಗ 3 ಗಂಟೆಗಳ ಕಾಲ ಪ್ರತಿ ಪೇಪರನ್ನು ಕೂಡ ನಾವು ಸುದೀರ್ಘವಾಗಿ ಬರಿಬೇಕಾಗಿರತ್ತೆ. ಅದಕ್ಕೆ ತಕ್ಕನಾದ ಸಿದ್ಧತೆ ಮಾಡಿಕೊಳ್ಳೇಬೇಕು. ಸೊ ಪ್ರತಿದಿನ ಇಂತಿಷ್ಟು ಗಂಟೆ ಅಂತ ಬರೆಯುವಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ಕೈ ಓಡೋದಿಲ್ಲ ಬರೀಲಿಕ್ಕೆ. ಪೆನ್ ಹಿಡ್ಕೊಂಡು ಕೈ ಬೆವರುತ್ತೆ, ಬರೆಯುವಂಥ ಸ್ಪೀಡ್ ತಪ್ಪತ್ತೆ. ಸೊ ಇದೆಲ್ಲ ಸಾಮಾನ್ಯ ಸಂಗತಿಗಳು. ನಾವು ಅದನ್ನು ಸಣ್ಣ ಸಣ್ಣ ವಿಷಯಗಳನ್ನು ಸರಿ ಮಾಡ್ತಾ ಹೋದರೆ ನಮ್ಮ ಒಂದು ಆ ಎಕ್ಸಾಮ್ನಲ್ಲಿ ಬರೆಯುವಂಥ ಆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅದು ತನ್ನಿಂದಾನೇ ಸರಿ ಆಗ್ತಾ ಹೋಗುತ್ತೆ. ಸೊ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಸರಿ ಮಾಡ್ಕೊಳ್ತಾ ಹೋದರೆ ಆ್ಯಕ್ಚುಲಿ ನಿಜವಾಗ್ಲೂ ಸರಿ ಮಾಡ್ಕೊಳ್ಳೇಬೇಕಾಗಿರೋದು. ದೊಡ್ಡದಾಗಿರುವಂಥ ಎಕ್ಸಾಮ್ ಸರಿ ಮಾಡ್ಕೊಳ್ಬೇಕು ಹೇಳುವಂಥ ವಿಷಯನೇ ಬರೋದಿಲ್ಲ. ಯಾಕೆಂದರೆ ಇದೆಲ್ಲ ಮೈನ್ಯೂಟ್ ಡೀಟೇಲ್ಸ್ಗಳ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಮುಂದುವರಿತಾ ಹೋಗ್ಬೋದು. ಸೊ ಅದೇನಂತ ನಾವು ನೋಡ್ತಾ ಹೋದರೆ ನೋಡಿ, 4 ಪೇಪರ್ಸ್ಗಳಿವೆ. 4 ಪೇಪರ್ಸ್ಗಳು ಹೇಗೆ, ಪ್ರತಿಯೊಂದು ಅದರದ್ದೇ ಆದ ಸ್ವಭಾವ. ಎಲ್ಲದಕ್ಕೂ ನಾವು ಒಂದೇ ಟೆಕ್ನಿಕನ್ನು ಅನುಸರಿಸಲಿಕ್ಕೂ ಸಾಧ್ಯವಿಲ್ಲ. ಇಲ್ಲಿ ನಾವು ಕಾಣ್ತಾ ಇರುವ ಹಾಗೆ 4 ಪೇಪರ್ ಯಾವುದು ನಿಮ್ಗೆಲ್ರಿಗೂ ಗೊತ್ತಿರತ್ತೆ. ಒಂದು ಟ್ರಾನ್ಸ್ಲೇಷನ್ ಪೇಪರು, ಇನ್ನೊಂದು ಲಾ ಪೇಪರ್ 1, ಲಾ ಪೇಪರ್ 2, ಹಾಗೆ ಇನ್ನೊಂದು ಲಾ ಪೇಪರ್ 3. ಸೊ ಎಲ್ಲವೂ ಕೂಡ ನೋಡಲಿಕ್ಕೆ ಒಂದೇ ರೀತಿ ಕಂಡರೂ ಸಹ ಅವುಗಳಲ್ಲಿ ವಿಶಿಷ್ಟವಾದ ಒಂದು ಸ್ವಭಾವ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡುವಂಥ ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಅದನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಸೊ ಏನೇನಂತ ನೋಡ್ರಿ, ಜನರಲ್ ಆಗಿ ಟ್ರಾನ್ಸ್ಲೇಷನ್ಗೆ ಒಂದು ರೀತಿ ಪ್ಯಾಟರ್ನ್ ಇದ್ದರೆ, ಟ್ರಾನ್ಸ್ಲೇಷನ್ಗೆ ನಾವು ಅದನ್ನು ಬರೆಯುವಂಥದ್ದು ಒಂದಾದರೆ ಅದಕ್ಕಿಂತ ಮುಂಚೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೇವೆ ಅದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಹಾಗೆ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಕೂಡ ಹೇಗೆ ಪ್ರಾಕ್ಟೀಸ್ ಮಾಡ್ತೇವೆ ಹೇಳುವಂಥದ್ದು ಮುಖ್ಯ. ಆ ದಿನ ನೀವು ಎಕ್ಸಾಮಲ್ಲಿ ಬರೆಯುವಂಥದ್ದು ಏನೂ ಅಲ್ಲ, ಅದಕ್ಕಿಂತ ಹಿಂದಿನ ಎಷ್ಟು ಪ್ರಾಕ್ಟೀಸ್ ಇರುತ್ತೆ ಅದು ನಿಮಗೆ ತುಂಬ ಅಂದರೆ ಸುಮಾರು 98% ತನಕ ಅದೇ ನಿಮಗೆ ಸರಿಯಾದ ಒಂದು ಬೂಸ್ಟ್ ಅಂತ ಹೇಳುವಂಥದ್ದು, ನಿಮ್ಮನ್ನು ಬೂಸ್ಟ್ ಮಾಡುವಂಥದ್ದು. ಎಕ್ಸಾಮಲ್ಲಿ ನೀವು ಯಾವುದೇ ಮನಸ್ಥಿತಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಸರಿ ಇದ್ದರೆ ಖಂಡಿತವಾಗಿಯೂ ಮಾಡ್ಬೋದು. ಸೊ ಅದಕ್ಕೆ ಆದ ಡಿಫ್ರೆಂಟ್ ಅಪ್ರೋಚಸ್ ಇರುತ್ತೆ. ಬೇರೆ ಬೇರೆ ವ್ಯಕ್ತಿಗಳ ಜೊತೆ ನಾವು ಹೇಗೆ ಅವರದ್ದೇ ಆದೊಂದು ರೀತಿಯಲ್ಲಿ ಮಾತಾಡ್ತೇವೆ, ಅದೇ ರೀತಿ ಈ ಆನ್ಸರ್ ಪೇಪರ್ಸ್ಗಳು ಕೂಡ ಅದೇ ಶೈಲಿಯಲ್ಲಿ ಆ ಒಂದು ಪೇಪರ್ಗೆ ಎಷ್ಟು ಅಗತ್ಯ ಅದಕ್ಕೆ ಸೀಮಿತವಾದಷ್ಟು ಮಾತ್ರ ನಾವು ಬರಿಬೇಕು. ಹಾಗೆ ಅದಕ್ಕೆ ತಕ್ಕನಾಗಿ ಆನ್ಸರ್ನ ಮಾಡಬೇಕು. ಅದೇನಂತ ನೋಡೋಣ. ನಾನು ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರತ್ತಲ್ಲ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಹೇಳುವಂಥದ್ದು. ಸೊ ಯಾವುದನ್ನು ಮಾಡಬೇಕು ಹೇಳೋದಕ್ಕಿಂತ ಮೊದಲು ಇದೆಲ್ಲವೂ ಕೂಡ ಅಟ್ಲೀಸ್ಟ್ ಈಗ ಕೂಡ ಲೇಟ್ ಆಗಲಿಲ್ಲ, ಇನ್ನೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿಲ್ಲ, ಇನ್ನೂ 1 ತಿಂಗಳಿದೆ ಅಂತ ತಿಳ್ಕೊಂಡ್ರು ಸಹ ಈಗಲಿಂದಾದರೂ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಒಂದು ಸರಿಯಾಗಿ ಪ್ರತಿದಿನ ಒಂದು ಟ್ರಾನ್ಸ್ಲೇಷನ್ ಅರ್ಧ ಗಂಟೆ, ಲಾ ಪೇಪರ್ 1 ಪೇಪರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಅರ್ಧ ಗಂಟೆ, ಟೈಮೇ ಇಲ್ಲ ಅಂತ ಹೇಳುವವರು. ಹಾಗೆ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಕೂಡ ಸ್ವಲ್ಪ ಅರ್ಧ ಗಂಟೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಯಾರಿಗೆ ಸಮಯ ಇರುತ್ತೆ ಅವರು ಆದಷ್ಟು ಮ್ಯಾಕ್ಸಿಮಮ್ ಟೈಮ್ ಅಪ್ ಟು ಒಂದೊಂದು ಪೇಪರ್ಗೆ 2 ಅವರ್ಸ್ ಬರೆದ್ರೂ ಸಹ ಇಟ್ ಈಸ್ ಗೋಯಿಂಗ್ ಟು ರೀಪ್ ಬೆನಿಫಿಟ್ಸ್. ನಿಮಗೆ ಅಷ್ಟೇ ಒಂದು ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹೇಗೆ ನೀವು ಅಪ್ರೋಚ್ ಹೇಗಿರಬೇಕಂದ್ರೆ, ನೀವು ಸ್ಟೂಡೆಂಟ್ಸ್ ಆಗಿ ಯೋಚನೆ ಮಾಡಬಾರ್ದು. ಯು ಹ್ಯಾವ್ ಟು ಥಿಂಕ್ ಲೈಕ್ ಆನ್ ಎಕ್ಸಾಮಿನರ್ ಅಂದರೆ ಯಾರು ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾರಲ್ಲ ಅವರ ದೃಷ್ಟಿಕೋನದಲ್ಲಿ ನೀವು ಬರಿಬೇಕು. ಅಂದರೆ ಹೇಗೆ ಆನ್ಸರ್ಸ್ ಬರೀಬೇಕು, ಹೌದು ಒಪ್ಕೊಳ್ತೇನೆ. ಆದರೆ ಆ ಬರೆಯುವಂಥ ಶೈಲಿ ಇರತ್ತಲ್ಲ,
ಈಗ ನೀವೇ ಯಾವುದಾದ್ರೂ ಪೇಪರ್ ತೊಗೊಂಡ್ರೆ ನಿಮಗೆ ಹೇಗೆ ಕಾಣಬೇಕು ಆ ಪೇಪರು? ಓದುವಾಗ ನಿಮಗೆ ಇನ್ನಷ್ಟು ಓದಬೇಕು ಅಂತ ಅನಿಸುತ್ತೆ. ಇನ್ನಷ್ಟು ಓದಬೇಕಂದ್ರೆ ಯಾವಾಗ ಅನಿಸೋದು? ಫಸ್ಟ್ ಆಫ್ ಆಲ್ ಗುಡ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಹಾಗೆ ಇನ್ನೂ ಓದಬೇಕು ಹೇಳುವಂಥದ್ದಕ್ಕೆ ಆರ್ಗನೈಸ್ಡ್ ಆಗಿರಬೇಕು. ಒಂದೊಂದೇ ಪಾಯಿಂಟ್ ವೈಸ್ ಮಾಡಿದರೆ. ಮತ್ತು ಇನ್ನೊಂದು ಲೈನ್ ಸ್ಪೇಸಿಂಗ್, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ನಾವು ಈ ವರ್ಡಲ್ಲಿ ಕಾಣ್ತೇವೆ. ಒಂದು ಲೈನಿಂದ ಇನ್ನೊಂದು ಲೈನಿಗೆ ಸ್ವಲ್ಪ ಆದರೂ ಗ್ಯಾಪ್ ಬಿಡಬೇಕು. ಹಾಗೆ ಪ್ಯಾರಾಗ್ರಾಫ್, ಇದು ಒಂದು ಬೇರೆ ಪ್ಯಾರಾ, ಇದು ಒಂದು ಬೇರೆ ಪ್ಯಾರಾಗ್ರಾಫ್ ಅಂತ ಗೊತ್ತಾಗುವಷ್ಟರ ಮಟ್ಟಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿರಬೇಕು. ಅಂದರೆ ಅಷ್ಟರ ಮಟ್ಟಿಗೆ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೀಬೇಕು. ಸೊ ಹಾಗೆ ನೀವು ಆ ಎಕ್ಸಾಮ್ ಬರೆಯುವಾಗ ಸ್ಟೂಡೆಂಟ್ಸ್ ಥರ ಯೋಚನೆ ಮಾಡದೆ ನಿಮ್ಮ ಪೇಪರನ್ನು ನೀವೇ ಕರೆಕ್ಷನ್ ಮಾಡಿದರೆ ಅಥವಾ ಬೇರೆ ನಿಮ್ಮ ಫ್ರೆಂಡ್ಸ್ ಪೇಪರ್ನ ಕರೆಕ್ಷನ್ ಮಾಡಿದರೆ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಯು ವಿಲ್ ಶೋ ಇಂಟ್ರೆಸ್ಟ್ ಇನ್ ಕರೆಕ್ಟಿಂಗ್ ದ್ಯಾಟ್ ಪೇಪರ್, ಅದನ್ನು ಫಸ್ಟ್ ಯೋಚನೆ ಮಾಡಬೇಕು. ಯಾಕೆಂದರೆ ತುಂಬ ಲೆಂತಿ, ಒಂದೇ ಉತ್ತರವನ್ನು ಹಲವಾರು ಸಲ ಅದನ್ನೇ ರಿಪೀಟೆಡ್ ಹೇಳ್ತಾ ಹೋದರೆ ಏನು ಗೊತ್ತಾಗತ್ತೆ, ಏನು ಇಂಪ್ರೆಷನ್ ಬರುತ್ತೆ? ನಿಮಗೆ ಬಹಳಷ್ಟು ಮಾಹಿತಿ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಿ ಹೇಳುವಂಥ ಒಂದು ಇಂಪ್ರೆಷನ್ ಬರುತ್ತೆ. ಅದು ಒಂದು ಅಂದರೆ ನಿಮಗೆ ಆವಾಗ ಒಂದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ಹ್ಯಾಂಡ್ ರೈಟಿಂಗ್ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆದರೆ ಅದು ಕೂಡ ತುಂಬ ಕಷ್ಟದಲ್ಲಿ ಯಾಕೆ ಓದ್ತಾರೆ? ಸೊ ಆವಾಗ ಕೂಡ ಮಾರ್ಕ್ಸ್ ಕಮ್ಮಿ ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ನೀವೇನು ಬರೆದಿದ್ದೀರಿ ಅಂತ ಅರ್ಥ ಆಗೋದಿಲ್ಲ, ಇಲ್ಲಿಜಿಬಲ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ನೀವು ಸರಿ ಬರೆದ್ರೂ ಸಹ ಇದೇನು ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಮಾರ್ಕ್ಸ್ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು ಹೇಳಬೇಕಂದ್ರೆ ಕಂಟಿನ್ಯೂಸ್ ಆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳದೆ, ಆರ್ಗನೈಸ್ ಆಗಿ ಮಾಡದೆ, ಸಪ್ರೇಟಾಗಿ ಒಂದೊಂದು ವಿಷಯವನ್ನು ಒಂದೊಂದು ಪ್ಯಾರಾಗ್ರಾಫಲ್ಲಿ ಬರೆಯದೆ ಎಲ್ಲವನ್ನು ಒಂದೇ ಪ್ಯಾರಾಗ್ರಾಫಲ್ಲಿ ಬರೆದು ಮಿಕ್ಸ್ ಮಾಡಿ ಹಾಗೆ ಮಾಡಿದ್ರೂ ಸಹ ನೀವು ಸರಿಯಾದ ಉತ್ತರವನ್ನೇ ಬರೆದಿರ್ಬೋದು. ಆದರೂ ಸಹ ಇಟ್ ಮೇ ನಾಟ್ ಬಿ ಲೈಕ್ ಇಂಪ್ರೆಸಿವ್ ಟು ಯುವರ್ ವ್ಯಾಲ್ಯೂರ್. ಯಾರು ವ್ಯಾಲ್ಯೂಷನ್ ಮಾಡ್ತಾರೆ ಅವರಿಗೆ ಅಷ್ಟು ಇಂಪ್ರೆಸಿವ್ ಅಂತ ಅನಿಸದೇ ಇರಬಹುದು. ಓಕೆ, ಸೊ ಈಗ ಎಕ್ಸಾಂಪಲ್ ನಾನೇ ಈಗ ಒಂದು ಪವರ್ ಪಾಯಿಂಟನ್ನು ಜಸ್ಟ್ ಪ್ಲೇನ್ ಆಗಿ ಕೊಡೋದಕ್ಕೂ ಈ ರೀತಿ ಕಲರ್ಫುಲ್ ಆಗಿ ಕೊಡೋದಕ್ಕೂ ದೇರ್ ಈಸ್ ಅ ಲಾಟ್ಸ್ ಆಫ್ ಡಿಫ್ರೆನ್ಸ್. ನೀವು ಅಟ್ಲೀಸ್ಟ್ ಇದು ಏನು ಅಂತ ನೋಡ್ತೀರಿ. ಇದ್ರೆ ನಾರ್ಮಲ್ ಕಾಮನ್ ಆಗಿ ಬುಲೆಟ್ ಪಾಯಿಂಟ್ಸ್ ಥರ ಆ್ಯಡ್ ಮಾಡ್ತಾ ಹೋದರೆ ಕಾಮನ್ ಆಗಿ ಯಾವಾಗಲೂ ಹೇಳ್ತಿರ್ತಾರೆ ಅಂತ. ಸೊ ನೀವು ಅದೇ ಹೇಗೆ ನೀವು ಸ್ಟೂಡೆಂಟ್ಸ್ ಥಿಂಕ್ ಮಾಡ್ತೀರಿ ಅದೇ ರೀತಿ ಎಕ್ಸಾಮಿನರ್ಸ್ ಕೂಡ ಥಿಂಕ್ ಮಾಡ್ತಾರೆ. ಈವನ್ ದೇ ವಾಂಟ್ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಆ ಪ್ರೆಸೆಂಟೇಷನ್ ಹೇಗೆ, ನೀವು ಪೇಪರ್ನ ಯಾವ ಕಲರ್ಫುಲ್ ಆಗಿ ಮಾಡಿ ಅಂತ ಹೇಳ್ತಾರೆ. ಎಕ್ಸಾಮಲ್ಲಿ ತುಂಬ ಕಲರ್ಫುಲ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರ ಬದಲು ಆರ್ಗನೈಸ್ಡ್ ಆಗಿ ಮಾಡಿ. ಒಂದೊಂದು ಪಾಯಿಂಟನ್ನು, ಒಂದೊಂದು ವಿಷಯವನ್ನು ಅದಕ್ಕೊಂದು ಹೆಡ್ಡಿಂಗ್ ಕೊಡಿ. ಒಂದು ವರ್ಡಲ್ಲಿ ಆ ಒಂದು ಇಡೀ ಒಂದು ಪ್ಯಾರಾಗ್ರಾಫ್ನ ಐಡಿಯಾ ಹೇಳ್ತೀರಿ ಅಂತ ಆದರೆ, ಉದಾಹರಣೆಗೆ ಯಾವುದೋ ಒಂದು ಪ್ರೊಸೀಜರ್ ಹೇಳ್ತಿದ್ದೀರಿ. ಸೊ ಕೋರ್ಟಲ್ಲಿರುವಂಥ ಪ್ರೊಸೀಜರ್ ಏನು, ಪೊಲೀಸ್ ಎದುರು ಆಗುವಂಥ ಪ್ರೊಸೀಜರ್ ಏನು, ಕೋರ್ಟಲ್ಲೇ ಮ್ಯಾಜಿಸ್ಟ್ರೇಟ್ ಬಿಫೋರ್ ಇನ್ವೆಸ್ಟಿಗೇಷನ್ ಆಗುವಂಥ ಪ್ರೊಸೀಜರ್ ಏನು, ಅಥವಾ ಅದರಾದ ನಂತರ ಆಗುವಂಥ ಪ್ರೊಸೀಜರ್ ಏನು. ಉದಾಹರಣೆಗೆ ಯಾವುದಾದ್ರು ಒಂದು ಕ್ವಶನ್ ಬಂತು ಅಂತ ಆದರೆ, ಅಥವಾ ಫಸ್ಟು ಟೈಪ್ಸ್ ಕೇಳ್ತಾರೆ, ಆ ಟೈಪ್ಸ್ ಏನು ಅಂತ ಬರೀರಿ. ಆಮೇಲೆ ಒಂದೊಂದೇ ಟೈಪನ್ನು ತೊಗೊಂಡು ಮತ್ತೆ ಅದನ್ನು ಎಲಾಬ್ರೇಟ್ ಮಾಡಿ. ಸೊ ಎಲಾಬ್ರೇಟ್ ಮಾಡಲಿಕ್ಕೂ ಈಗ 4 ಪಾಯಿಂಟ್ ಕೇಳಿದ್ದಾರೆ, 4 ಟೈಪ್ಸ್ ಕೇಳಿದ್ದಾರೆ. 4 ಟೈಪ್ಸಲ್ಲಿ ನೀವು ಒಂದು ಪಾಯಿಂಟ್ನ ತುಂಬ ಡೀಟೇಲಾಗಿ ಬರೀತೀರಿ, ಆಮೇಲೆ ಉಳಿದ 2 ಪಾಯಿಂಟಿಗೆ ಡೀಟೇಲಾಗಿ ಬರೆಯೋದಿಲ್ಲ. ಸೊ ಅದೇನು ಆರ್ಗನೈಸ್ಡ್ ಇಲ್ಲ ಅಂತ ಗೊತ್ತಾಗುತ್ತೆ, ಉಳಿದ ಪಾಯಿಂಟ್ಸ್ ಬಗ್ಗೆ ಗೊತ್ತಿಲ್ಲ ಅಂತ. ಅಂದರೆ ನೋಡಿದ ಕೂಡಲೇ ಹೇಳಬಹುದು. ಕೆಲವರ ಪೇಪರ್ಸ್ಗಳನ್ನು ನೋಡಿಕೊಂಡು ಇದು ಜಾಸ್ತಿ ಸ್ಟಡಿ ಮಾಡಿಲ್ಲ, ಫಸ್ಟ್ ಒಂದೇ ಪಾಯಿಂಟ್ ಬರ್ತಿದ್ದಾರೆ, ಅದು ಮಾತ್ರ ಅವರಿಗೆ ಗೊತ್ತಿದೆ. ಸೊ ಆವಾಗ ನಿಮಗೆ 4 ಮಾರ್ಕ್ಸ್ ಬರುವಲ್ಲಿ 4 ಪಾಯಿಂಟ್ ಬರೆದರೂ ಸಹ 1-2 ಮಾರ್ಕ್ ಅಷ್ಟೇ ಬರ್ಬೋದು, ಅಥವಾ 1-1.5 ಮಾರ್ಕ್ ಬರ್ಬೋದು. ಸೊ ಅದಕ್ಕೋಸ್ಕರ ಸರಿಯಾಗಿ ಎಲ್ಲದನ್ನು ಬ್ಯಾಲೆನ್ಸ್ಡ್ ಆಗಿ ಆನ್ಸರ್ಸ್ ಬರೀರಿ. 4 ವಿಷಯಗಳ ಬಗ್ಗೆ ಕೇಳಿದರೆ, 5 ವಿಷಯಗಳ ಬಗ್ಗೆ ಕೇಳಿದರೆ, ಅಥವಾ ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ಕೇಳಿದಿದ್ರೆ, ಅಥವಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ. ಸೊ ಇದು ನಾನು ಹೇಳ್ತಾ ಇರೋಂಥದ್ದು ಲಾ ಪೇಪರ್ 1 ಬಗ್ಗೆ. ಹಾಗೆ ಇದು ಕೇಸ್ ಲಾಸ್ಗಳ ಬಗ್ಗೆ ಹೇಳ್ತಾರೆ, ಅದರಲ್ಲೂ ಕೂಡ ಈ ರೀತಿಯಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ರೆ. ಸೊ ನೋಡೋಣ, ಒಂದೊಂದೇ ಪೇಪರ್ಗೆ ಮತ್ತು ಬ್ರಾಡಾಗಿ ಡಿಸ್ಕಷನ್ ಮಾಡೋಣ. ಸೊ ಇದು ಏನು ಬೇಕು, ಲೈಕ್ ಟ್ರಾನ್ಸ್ಲೇಷನ್ಗೆ ಸ್ವಲ್ಪ ಬೇರೆ ಥರ ಬರಿಬೇಕು. ಟ್ರಾನ್ಸ್ಲೇಷನ್ ನೀವು ಯು ಕಾಂಟ್ ಡಿವೈಡ್ ಇಟ್, ಆರ್ಗನೈಸ್ಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಏನು ಸೆಂಟೆನ್ಸ್ ಇದೆ ಅದೇ ರೀತಿ ಯಥಾವತ್ತಾಗಿ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು. ನಿಮ್ಮ ಸ್ವಂತ ಐಡಿಯಾ ಹೊಸ ವಿಷಯ ಇದೆ ಅಂತ ಯು ಕೆನಾಟ್ ರೈಟ್ ಇಟ್. ಸೊ ಟ್ರಾನ್ಸ್ಲೇಷನ್ನು ಎಕ್ಸಾಕ್ಟ್ ಏನು ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ, ಹೀ ಈಸ್ ಗೋಯಿಂಗ್ ಅಂತ ಹೇಳಿದ್ರೆ ನೀವು ಅವನು ಹೋಗುತ್ತಿದ್ದ ಅಂತಲೇ ಬರಿಬೇಕು, ಹೊರತು ಅವನು ಅಂಗಡಿಗೆ ಹೋಗುತ್ತಿದ್ದ, ಅವನು ಶಾಲೆಗೆ ಹೋಗುತ್ತಿದ್ದ. ಸೊ ಎಕ್ಸ್ಟ್ರಾ ನಿಮ್ಮ ವರ್ಡ್, ನಿಮ್ಮ ಪಾಕೆಟಿಂದ ಹೊಸ ಶಬ್ದಗಳು ಬರಬಾರ್ದು, ಆಯಿತಾ. ಸೊ ಎಕ್ಸಾಕ್ಟ್ ಯಥಾವತ್ತಾಗಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನೀವು ಅದರಲ್ಲಿ ಸಪ್ರೇಟ್ ಆರ್ಗನೈಸೇಷನ್ ಮಾಡುವಂಥದ್ದು ಇಲ್ಲ, ಅದಕ್ಕೆ ಹೆಡ್ಡಿಂಗ್ ಕೊಡುವಂಥದ್ದು ಇಲ್ಲ. ಆದರೆ ಕ್ಲಿಯರ್ ಆಗಿ ಇರಬೇಕು. ಹ್ಯಾಂಡ್ ರೈಟಿಂಗು ಅಂದರೆ ಓದಿದರೆ ಅರ್ಥ ಆಗುವ ಹಾಗೆ. ಕೆಲವ್ರದ್ದು ಎಲ್ಲರೂ ಬರೀತಾರೆ ಹ್ಯಾಂಡ್ ರೈಟಿಂಗ್, ನಾನು ತುಂಬ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾಕೆಂದರೆ ಈಗ ಯು ಕೆನಾಟ್ ಚೇಂಜ್ ಇಟ್. ಆದರೂ ಎಷ್ಟು ಬರೀತಿರೋ ಅದನ್ನು ಮನಸ್ಸಿಗೆ ಹಿತವಾಗಿ ಅನಿಸುವಾಗೆ ಆನ್ಸರ್ ಪೇಪರಲ್ಲಿ ಬರೀರಿ. ತುಂಬ ಗಡಿಬಿಡಲಿ ಬರ್ಕೊಂಡು
ಅಥವಾ ತುಂಬ ಚಿಕ್ಕದಾಗಿ ಬರಿತೀರಿ ಅಥವಾ ತುಂಬ ಆ 2 ಲೈನ್ ಇದ್ದರೆ ಅದರಲ್ಲಿ ಕಂಪ್ಲೀಟ್ ಆ 2 ಲೈನು ಕವರ್ ಆಗೋಗೆ ಬರಿತೀರಿ. ಆವಾಗ ಏನಾಗುತ್ತೆ, ಆ ಸ್ಪೇಸ್ ಇರೋದಿಲ್ಲ, ವೈಟ್ ಸ್ಪೇಸ್ ಅಂತ ಹೇಳ್ತೇವೆ. ಈಗ ನಾನಿಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಪ್ರತಿ ಲೈನಲ್ಲೂ ನಾನು ಫುಲ್ ಬರೆದ್ರೆ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ವಾಟ್ ಹ್ಯಾವ್ ವಿ ಡನ್, ಕೇವಲ ಒಂದು 4 ಪಾಯಿಂಟ್ 5 ಪಾಯಿಂಟು. ಸೊ ಇಷ್ಟೇ ಬರಬೇಕಂತಲ್ಲ, ಆದರೆ ಆದಷ್ಟು ವೈಟ್ ಸ್ಪೇಸನ್ನು ಕಾಣಬೇಕು ಇದರಲ್ಲಿ ನಿಮ್ಮ ಪೇಪರಲ್ಲಿ. ಸೊ ಒಂದು ಗುಡ್ ಹ್ಯಾಂಡ್ ರೈಟಿಂಗ್. ಹಾಗೆ ಮಿಸ್ಟೇಕ್ಸ್, ಅವಾಯ್ಡ್ ಮಿಸ್ಟೇಕ್ಸ್ ಅಂದರೆ ಹೇಗೆ ಅಂದರೆ, ಬರಿತೀರಿ ಇದಲ್ಲ ಅಂತ ಗೊತ್ತಾಗತ್ತೆ, ಚಿತ್ ಮಾರ್ಕ್ ಮಾಡ್ತೀರಿ, ಕಾಟ್ ಮಾಡ್ತೀರಿ, ಮತ್ತು ಇನ್ನೊಂದು ಸಲ ಬರಿತೀರಿ, ಮತ್ತು ಹೀಗೆ ಗೀಚ್ತೀರಿ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ಆ ಥರ ಇದು ಖಂಡಿತವಾಗಿಯೂ ಇರಲೇಬಾರ್ದು. ಅದು ಕ್ಲಿಯರಾಗಿ ತೋರಿಸುತ್ತೆ ನೀವು ತುಂಬ ಕನ್ಫ್ಯೂಸ್ ಆಗಿದ್ದೀರಿ ಅಂತ ತೋರಿಸುವಂಥ ಒಂದು ಆ ಥರ ಪೇಪರ್ ಆಗಿರತ್ತೆ. ಸೊ ಆದಷ್ಟು ತಪ್ಪಿದ್ರೂ ಸಹ ಅದನ್ನು ತುಂಬ ಹೀಗೆ ಕಾಟ್ ಮಾಡಬೇಡಿ. ಒಂದು ಜಸ್ಟ್ ಪೆನ್ಸಿಲಲ್ಲಿ ಒಂದು ಲೈನ್ ಹಾಕಿ, ಅದ್ರ ಬದಲು ಪೆನ್ನಲ್ಲಿ ಫುಲ್ ಅದು ಕವರ್ ಆಗೋಕ್ಕೆ ಗೀಚಿ ಎಲ್ಲ ಮಾಡಬೇಡಿ. ಜಸ್ಟ್ ಒಂದು ಪೆನ್ಸಿಲಲ್ಲಿ ಕಾಟ್ ಹಾಕಿ ಅಥವಾ ಒಂದು ಪೆನ್ನಲ್ಲಿ ಒಂದು ಲೈನ್ ಹಾಕಿ ಸಾಕು. ತಪ್ಪಾದರೆ ಫಸ್ಟ್ ನಾನು ಹೇಳುವಂಥದ್ದು ಆದಷ್ಟು ತಪ್ಪನ್ನು ಅವಾಯ್ಡ್ ಮಾಡಿ ಅಂತಾನೆ. ಫಸ್ಟ್ ಯೋಚನೆ ಮಾಡೇ ಟ್ರಾನ್ಸ್ಲೇಷನಲ್ಲಿ ಯಾವ ಶಬ್ದದ ನಂತರ ಯಾವ್ದು ಬರಬೇಕಂತ ಯೋಚನೆ ಮಾಡೇ ಬರೀರಿ. ಟ್ರಾನ್ಸ್ಲೇಷನ್ ಈ ತಪ್ಪಾಗುವಂಥದ್ದು ತುಂಬ ಜಾಸ್ತಿ. ಯಾಕೆಂದರೆ ನಾನು ಎಕ್ಸಾಮಲ್ಲಿ ಈಗ ನಾನು ಜಸ್ಟ್ ಟೆಸ್ಟ್ಗಳನ್ನು ಕೊಡ್ತಾ ಇರ್ತೇನೆ ಪ್ರತಿ ವಾರ ಸ್ಟೂಡೆಂಟ್ಸಿಗೆ. ಅದರಲ್ಲಿ ನಾನು ಕಾಣುವಂಥದ್ದು ಆ ಒಂದು ಇದರಲ್ಲಿ ಪ್ರಕಾರ ಹೇಳುವಂಥದ್ದು ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸ್ ನೋಡಿಕೊಂಡು ಟ್ರಾನ್ಸ್ಲೇಷನ್ನೇ ಹೆಚ್ಚು ಜಾಸ್ತಿ ಈ ರೀತಿ ಮಿಸ್ಟೇಕ್ಸ್ಗಳಾಗುವಂಥದ್ದು. ಬೇರೆ ಪೇಪರಲ್ಲಿ ಸಹಜವಾಗಿ ಅವ್ರು ಬರಿತಾ ಹೋಗ್ತಾರೆ, ಮನಸ್ಸಲ್ಲಿ ಆ ಥಾಟ್ ಕ್ಲಿಯರ್ ಇರುತ್ತೆ, ಬರಿತಾ ಹೋಗ್ತಾರೆ. ಆದರೆ ಟ್ರಾನ್ಸ್ಲೇಷನ್ ಆಗಲ್ಲ. ಪ್ರತಿಯೊಂದು ಶಬ್ದಕ್ಕೂ ಆ ಭಾಷೆಯ ವ್ಯತ್ಯಾಸ ಆಗೋದಕ್ಕೆ ನಮಗೆ ಇನ್ನೊಂದು ಹೊಸ ಐಡಿಯಾ ಬರುತ್ತೆ, ಚೇಂಜ್ ಮಾಡ್ತೇವೆ, ಹಾಗೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಿ. ಚಿತ್ ಮಾಡುವಂಥದ್ದು, ಹೊಡೆದಾಕುವಂಥದ್ದು ಎಲ್ಲ. ಹಾಗೆ ಲೈನ್ ಸ್ಪೇಸ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸ್. ಸೊ ಇದೇ ನಾನು ಹೇಳಿದ್ದು, ಆ ಒಂದು ವೈಟ್ ಸ್ಪೇಸ್, ಒಂದು ಲೈನಿಗೆ ಇನ್ನೊಂದು ಲೈನಿಗೆ ಇರುವಂತಹ ಸ್ವಲ್ಪ ಆದರೂ ವೈಟ್ ಸ್ಪೇಸ್ ಕಾಣಬೇಕು. ಒಂದು ನಿಮ್ಮ ಪೇಪರ್ ಬರಿತಿದ್ದೀರಿ ಅಂತ ಆದರೆ ಕಂಪ್ಲೀಟು ಒಂದು ಚೂರು ಫುಲ್ ಅದು ಕವರ್ ಆಗುವಾಗೆ. ಇಲ್ಲಿಗೆ ಉದಾಹರಣೆಗೆ ನಾನು ಇಲ್ಲಿ ಬರಿತೇನೆ ಅಂತ ಅಂದರೆ, ಈಗ ಉದಾಹರಣೆಗೆ ಟ್ರಾನ್ಸ್ಲೇಷನ್, ಕೆಲವರು ಫುಲ್ ಕವರ್ ಆಗೋಗೆ ಬರೀತಾರೆ. ಟ್ರಾನ್ಸ್ಲೇಷನ್, ಗುಡ್ ಹ್ಯಾಂಡ್ ರೈಟಿಂಗ್. ಅವಾಗೇನಾಗತ್ತೆ, ಈ ಲೈನು ಅದಷ್ಟು ಹೋಗುತ್ತೆ, ಅದು ಕಾಣೋದಿಲ್ಲ. ಅದ್ರ ಬದಲು ಆದಷ್ಟು ಸಣ್ಣದಾಗಂತಲ್ಲ, ಮೀಡಿಯಮ್ ಸೈಜು ಟ್ರಾನ್ಸ್ಲೇಷನ್. ಈ ಸ್ಪೇಸ್ ಇರುತ್ತಲ್ಲ, ವೈಟ್ ಸ್ಪೇಸ್ ಇದ್ರೆ ಸುತ್ತಲೂ ಕಾಣುವಂಥದ್ದು, ಅದು ಸ್ವಲ್ಪ ಜಾಸ್ತಿ ಕಾಣಬೇಕು. ಲೈನ್ ಸ್ಪೇಸ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಪ್ಯಾರಾಗ್ರಾಫಿಂದ ಒಂದು ಎರಡು ಪ್ಯಾರ ಮಾಡ್ತಿದ್ದೀರಿ ಅಂತ ಆದರೆ ಆ ಪ್ಯಾರಕ್ಕೂ ಅಟ್ಲೀಸ್ಟ್ ಒಂದು ಲೈನ್ ಬಿಡಿ. 2 ಬೇರೆ ಪ್ಯಾರಾಗ್ರಾಫ್ ಮಾಡ್ತಿದ್ದೀರಿ ಅಂದರೆ ಆವಾಗ ನಿಮಗೆ ಸ್ವಲ್ಪ ಡಿಸ್ಟಿಂಗ್ವಿಶ್ ಗೊತ್ತಾಗುತ್ತೆ, ಇದು ಒಂದು ಪ್ಯಾರಾಗ್ರಾಫ್ ಬೇರೆ ಅಂತ ಹೇಳಿ. ಸೊ ಅದು ಒಂದು ಟ್ರಾನ್ಸ್ಲೇಷನ್ ನಾವು ನೋಡುವಂಥದ್ದು. ಇನ್ನು ಲಾ ಪೇಪರ್ 1ನಲ್ಲಿ ಹೇಗೆ, ಲಾ ಪೇಪರ್ 1ನಲ್ಲಿ ನೀವು ಆದಷ್ಟು ಜಾಸ್ತಿ ಪಾಯಿಂಟ್ಸ್ ಬರೆದಷ್ಟು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಸೊ ಅವಾಯ್ಡ್, ಫಸ್ಟ್ ಆರ್ಗನೈಸ್ ಮಾಡ್ಕೊಳ್ಬೇಕು ಮನಸ್ಸಲ್ಲೇ. ಫಸ್ಟ್ ನಾನು ಇಂಟ್ರಡಕ್ಷನ್ ಕೊಡ್ತೇನೆ, ಇದರ ಇಂಟ್ರಡಕ್ಷನ್ ಆದ ನಂತರ ಕ್ವಶನ್ ಯಾವುದ್ರ ಬಗ್ಗೆ ಕೇಳಿದ್ದಾರೆ, ಒಂದು ಡಿಫ್ರೆನ್ಷಿಯೇಟ್ ಅಂತ ಕೇಳಿದ್ದಾರೆ, ಅಥವಾ ಪ್ರೊಸೀಜರ್ ಅಂತ ಹೇಳಿದ್ದಾರೆ, ಅಥವಾ ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ಕೇಳಿದ್ದಾರೆ. ಆವಾಗ 5 ಪಾಯಿಂಟ್ಸ್ ಬರಿತೀರಾ, ನಂಬರ್ ಹಾಕಿ ಬರೀರಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಅಥವಾ ನಂಬರ್ ಹಾಕೋದಿಲ್ಲ ಅಂದರೆ ಅದ್ರದ್ದು ಹೆಡ್ಡಿಂಗ್ ಯಾವ್ದಾವುದು ಪಾಯಿಂಟ್ಸ್ಗಳು. ಉದಾಹರಣೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಗೇಜ್ 6 ಥರ ಇದೆ. ಆ ಒಂದೊಂದು ಮಾರ್ಗೇಜ್ ಹೆಸರು ಬರೀರಿ. ಸಿಂಪಲ್ ಮಾರ್ಗೇಜ್ ಅಂತ ಬರಿತೀರಿ. ಸಿಂಪಲ್ ಮಾರ್ಗೇಜ್ ಲೈನ್ ಒಂದು ಹಾಕಿ, ಅದೇನು ಸಿಂಪಲ್ ಮಾರ್ಗೇಜ್ ಸೊ ಆ್ಯಂಡ್ ಸೊ ಒಂದು ಲೈನ್ ಬಿಡಿ. ಮತ್ತು ನೆಕ್ಸ್ಟ್ ಯೂಸುಫ್ರಕ್ಚರಿ ಮಾರ್ಗೇಜ್ ಅದೇನಂತ 1-2 ಲೈನ್ ಬರೀರಿ. ಮತ್ತು ನೆಕ್ಸ್ಟ್ ಒಂದು ಲೈನ್ ಬಿಡಿ. ಸೊ ಕಂಟಿನ್ಯೂಸ್ ನೀವು ಲೈನ್ ಬಿಡಬಾರ್ದು. ಲೈನ್ ಅನ್ರೂಲ್ಡ್ ಇದ್ದರೆ ಸ್ವಲ್ಪ ಸ್ಪೇಸ್ ಬಿಡಿ. ಆ ಪ್ಯಾರಾಗ್ರಾಫ್ ಸ್ಪೇಸ್ ಅಂತ ಹೇಳ್ತಾರಲ್ಲ, ಪಾಯಿಂಟ್ಗಳ ಮಧ್ಯನೂ ಬಿಡಿ. ಸೊ ಅಂದರೆ ನಿಮ್ಮ ಪೇಪರ್ ನೋಡಿದರೆ ಇವರು ಇದಿಷ್ಟು ಬರೆದಿದ್ದಾರೆ ಅಂತ ನೋಡಿದ ಕೂಡಲೇ ಗೊತ್ತಾಗಬೇಕು. ಅದೆಲ್ಲ ಹುಡುಕಬಾರ್ದು. ಯಾರಿಗೇ ಕೂಡ ನಿಮ್ಮ ಎಕ್ಸಾಮ್ ವ್ಯಾಲ್ಯೂ ಮಾಡುವಂಥವ್ರು ನಿಮ್ಮ ಆನ್ಸರ್ ಎಲ್ಲಿದೆ ಅಂತ ಹೇಳಿ ಹುಡುಕುವಾಗೆ ಇರಬಾರ್ದು. ಅಂದರೆ ಇಷ್ಟು ದೊಡ್ಡ ಪೇಜಲ್ಲಿ ಸಿಂಪಲ್ ಮಾರ್ಗೇಜ್ ಅಂತ ಎಲ್ಲಿದೆ, ಅಥವಾ ಯೂಸುಫ್ರಕ್ಚರಿ ಮಾರ್ಗೇಜ್ ಎಲ್ಲಿದೆ, ಅದು ಸೆಕ್ಷನಲ್ಲಿ ಬರೆದಿದ್ದೀರಿ. ಕೆಲಸ ನೀವು ಹೇಗೆ ಬರೀತೀರಿ ಅಂದರೆ ಸೆಕ್ಷನ್, ಆ ನಂಬರ್ ಮತ್ತು ವರ್ಡ್ಗಳ ಮಧ್ಯೆ ಕೂಡ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಒಂದೇ ರೀತಿಯಲ್ಲೂ ಇರುತ್ತೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಕ್ಲಾಸಿಫಿಕೇಷನ್ ಮಾಡೋ ಥರ, ಡಿಫ್ರೆನ್ಷಿಯೇಟ್ ಇರೋ ಥರ ಆ ರೀತಿ ಹ್ಯಾಂಡ್ ರೈಟಿಂಗನ್ನು ಈಗಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಮಾಡ್ಕೊಳ್ಬೋದು.
ಸೊ ಕೀಪ್ ಇಟ್ ಆರ್ಗನೈಸ್ಡ್ ಅಂತ ಹೇಳಿ ಒಂದು ಪಾಯಿಂಟ್. ಅಂದರೆ ನೆಕ್ಸ್ಟು ಆನ್ಸರ್ ಟು ದಿ ಪಾಯಿಂಟ್. ಎಷ್ಟು ಕೇಳಿದಾರೋ ಅಷ್ಟೇ ಬರೆದ್ರೆ ಸಾಕು. ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ಕೇಳಿದರೆ ಅಷ್ಟೇ ಬರೀರಿ. ಬೇಕಾದ್ರೆ ಒಂದು ಲೈನ್ ಎಕ್ಸ್ಪ್ಲನೇಷನ್ ಕೊಡಿ, ಅದಕ್ಕಿಂತ ಜಾಸ್ತಿ ಕೊಡಬೇಡಿ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಅಂದರೆ ಆವಾಗ ಎಕ್ಸ್ಪ್ಲೇನ್ ಮಾಡಿ. ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ? 5 ಮಾರ್ಕಿಗೆ ಕೇಳಿದರೆ ಒಂದೊಂದಕ್ಕೆ ಒಂದೊಂದು ಲೈನ್. ಅದೇ 10 ಮಾರ್ಕಿಗೆ ಕೇಳಿದರೆ ಅಟ್ಲೀಸ್ಟ್ ಒಂದು ಪಾಯಿಂಟಿಗೆ 5 ಪಾಯಿಂಟ್ ಇದ್ದರೆ 2 ಮಾರ್ಕ್ಸ್ ಆದರೂ ಕೊಡ್ತಾರೆ. ಸೊ 2 ಲೈನ್ ಬರೀರಿ, ಪ್ಲಸ್ ಒಂದು ನಿಮ್ಮ ಆ ಲೈನ್ ಆನ್ ಅ ಸೇಫರ್ ಸೈಡ್ ಥರ್ಡ್ ಲೈನ್ ಇನ್ನೊಂದು 3 ಪಾಯಿಂಟ್ ಬರೀರಿ ಆನ್ ಅ ಸೇಫರ್ ಸೈಡ್, ನಿಮಗೆ ಮಾರ್ಕ್ಸ್ ಒಳ್ಳೇದಾಗಿ ಬರಬೇಕಂತ. ಅದಕ್ಕಿಂತ ಜಾಸ್ತಿ ಬರಲಿಕ್ಕೆ ಹೋಗಬೇಡಿ. ಎಷ್ಟು ಕೇಳಿದಾರೋ ಆದಷ್ಟು ಸಂಕ್ಷಿಪ್ತವಾಗಿ ಪಾಯಿಂಟ್ ಆನ್ಸರ್ ಟು ದಿ ಪಾಯಿಂಟ್ ಅಂತ ಬರೆದ್ರೆ, ಮತ್ತು ಅದರಲ್ಲಿ ಎಲ್ಲದೂ ನೀವು ವಿಷಯಗಳನ್ನು ಅಡಕಗೊಳಿಸಿದಿದ್ರೆ ಆವಾಗ ಯಾವುದೇ ರೀತಿಯ ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಮಾರ್ಕ್ಸ್ ತೊಗೊಳೋದಕ್ಕಿಂತ ನಮ್ಮ ಆನ್ಸರ್ ಪೇಪರ್ ನೋಡಿ ಮಾರ್ಕ್ಸ್ ಕೊಡೋದು ಬೇಡ ಅಂತ ಅನ್ಸೋದು ಜಾಸ್ತಿ. ಅದಕ್ಕೋಸ್ಕರ ತುಂಬ ಜನರಿಗೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಸೊ ನಾವು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ, ನಾನು ಇಷ್ಟು ಓದಿದ್ದಿದ್ದೆ, ಇಷ್ಟು ಪ್ರಿಪೇರ್ ಮಾಡಿದ್ದಿದ್ದೆ, ಆದರೂ ಮಾರ್ಕ್ಸ್ ಬರಲಿಲ್ಲ ಅಂತ ಹೇಳೋದಕ್ಕಿಂತ ನೀವು ಆನ್ಸರ್ ಪೇಪರ್ ಹೇಗೆ ಬರೆದಿದ್ದೀರಿ ಅಂತ ಒಂದ್ಸಲ ನೋಡಿದರೆ ಆವಾಗ ಆ ಉತ್ತರ ನಿಮಗೆ ಸಿಗತ್ತೆ, ಯಾಕೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು ಅಂತ. ನೆಕ್ಸ್ಟ್ ಪ್ರಾಪರ್ ಇಂಟ್ರೋ, ರೀಸನಿಂಗ್ ಮತ್ತು ಕನ್ಕ್ಲೂಷನ್. ಯಾವುದೋ ಒಂದು ಉತ್ತರ ಬರೆಯುವಾಗ ಅದಕ್ಕೊಂದು ಮೆಥಡ್ ಇರುತ್ತೆ. ಉದಾಹರಣೆಗೆ ರೈಟ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಲ್ಸ್ ಅಂತ ಬರೆದ್ರೆ ಕ್ವಶನ್ ಕೇಳಿದರೆ, ಸೊ ಬೇಲ್ಸ್ ಇಂಟ್ರೊಡಕ್ಷನ್ ಯಾವ 436, 437, 438, 439 ಆಫ್ CRPC ದೇ ಸ್ಪೀಕ್ ರಿಗಾರ್ಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಬೇಲ್ ಅಂತ ಹೇಳಿ ಇಂಟ್ರೊಡಕ್ಷನ್. ಹಾಗಿದ್ರೆ ನೆಕ್ಸ್ಟ್ ರೀಸನಿಂಗ್ ಏನು, 436 ಏನು ಹೇಳುತ್ತೆ, ಅಥವಾ ಯಾವ್ಯಾವ ಟೈಪ್ಸ್ ಆಫ್ ಬೇಲ್ಸ್ ಇದೆ, ಬೇಲೆಬಲ್ ಇದೆ ಅಥವಾ ನಾನ್ ಬೇಲೆಬಲ್ ಇದೆ, ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ಇದೆ. ಸೊ ಅದನ್ನು ಹೇಗೆ ಅಂತ ಅದನ್ನು ಬರೀರಿ. ಆಮೇಲೆ ಲಾಸ್ಟಿಗೆ ಕನ್ಕ್ಲೂಷನ್ನು. ಇದೆಲ್ಲದು ಕೂಡ ಇಲ್ಲಿಂದ ಇಷ್ಟು ನಾವು ಹೇಳಿದ್ವಿ, ಸೊ ಬೇಲ್ ಹೇಳುವಂಥದ್ದು ಡಿಸ್ಕಷನ್ ಮಾಡಿದ್ವಿ ಅಂತ ಒಂದು ಕನ್ಕ್ಲೂಷನ್ ಥರ. ಸೊ ಯಾವಾಗಲೂ ಒಂದು ಸ್ಟಾರ್ಟ್ ಆಗುವಂಥದ್ದಕ್ಕೆ, ಈಗ ನಾವು ಒಂದು ವೆಹಿಕಲ್ ಓಡಿಸುವಾಗ ಒಂದೇ ಸಲ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸೋದಿಲ್ಲ ಅಲ್ವಾ. ಸೊ ಹೇಗೆ ಮಾಡ್ತೇವೆ, ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಆಗಿ 0 ಕಿಲೋಮೀಟ್ರಿಂದ ಹೋಗಿ, ಆಮೇಲೆ 10 ಕಿಲೋಮೀಟ್ರ್ ಆಗಿ 10 km/h ಹಾಗೆ ಹೋಗಿ, ಆಮೇಲೆ ಸ್ಪೀಡಿಗೆ ಹೋಗಿ, ಮತ್ತೆ ನಿಲ್ಲಿಸುವಾಗ ಹೇಗೆ ಮಾಡ್ತೇವೆ ಹಾಗೆ ಸ್ಲೋ ಮಾಡ್ತಾ ಬರ್ತೇವೆ. ಅಥವಾ ನಾವು ಯಾವುದಾದ್ರೂ ಎಕ್ಸಸೈಸ್ ಮಾಡುವಾಗ ಫಸ್ಟ್ ವಾರ್ಮಪ್ ಇರುತ್ತೆ, ಆಮೇಲೆ ಎಕ್ಸಸೈಸು, ಆಮೇಲೆ ಕೂಲ್ ಡೌನ್ ಅಂತ ಇರುತ್ತೆ. ಸೊ ಹಾಗೆ ಒಂದೇ ಸಲ ಆನ್ಸರ್ ಟು ದ ಪಾಯಿಂಟ್ ಅಂತ, ಅಂದರೆ ಆನ್ಸರ್ ಟು ದಿ ಪಾಯಿಂಟ್ ಅಂತ ಹೇಳೋದಕ್ಕೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಒಂದೇ ಸಲ ಡೈರೆಕ್ಟ್ ಆನ್ಸರ್ಸ್ಗೆ ಹೋಗುವಂಥದ್ದಲ್ಲ. ಇದನ್ನ ಡಿಸ್ಕ್ರಿಪ್ಟಿವ್ ಹೇಳ್ತಿರೋಂಥದ್ದು. 1 ಮಾರ್ಕಿಗೆ ಕ್ವಶನ್ಗೆ ನೀವು ಆನ್ಸರ್ ಟು ದಿ ಪಾಯಿಂಟ್ ಅಷ್ಟೇ ಬರೀಬೇಕು. ಡಿಸ್ಕ್ರಿಪ್ಟಿವ್ 5 ಮಾರ್ಕು 10 ಮಾರ್ಕ್ ಕ್ವಶನ್ ಇರುವಾಗ ಅಟ್ಲೀಸ್ಟ್ 1 ಅಥವಾ 2 ಲೈನ್ನ ಇಂಟ್ರೊಡಕ್ಷನ್ನು ಮತ್ತು ಕನ್ಕ್ಲೂಷನ್, 1 ಅಥವಾ 2 ಲೈನಿನ ಕನ್ಕ್ಲೂಷನ್. ಅದೊಂದು ನಿಮ್ಮ ಇದಕ್ಕೆ ಒಂದು ರೂಪುರೇಷೆ ಕೊಡುತ್ತೆ, ಒಂದು ಆಕಾರ ಕೊಡುತ್ತೆ ನಿಮ್ಮ ಆನ್ಸರ್ಗೆ. ಓಕೆ, ಸೊ ನಾನು ಹೇಗೆ ವ್ಯಕ್ತಿಗಳ ಬಗ್ಗೆ ಹೇಳಿದೆ, ಒಂದೊಂದು ಪೇಪರ್ ಒಂದೊಂದು ವ್ಯಕ್ತಿ ಥರ ಅಂತ, ಅದೇ ರೀತಿ ಪ್ರತಿಯೊಂದಕ್ಕೂ ಅದಕ್ಕೆ ಅದರದ್ದೇ ಆದ ವಿಶಿಷ್ಟ ನಾವು ಕೊಟ್ಟರೆ, ಅದಕ್ಕೆ ಒಂದು ವಿಶಿಷ್ಟ ಆಕಾರ, ವಿಶಿಷ್ಟ ಒಂದು ಸ್ವಭಾವನ ನಾವು ಇದೆ ಅಂತ ತಿಳ್ಕೊಂಡ್ರೆ, ಅದೇ ರೀತಿ ವಿ ಹ್ಯಾವ್ ಟು ಟ್ರೀಟ್ ದಮ್ ಲೈಕ್ ದ್ಯಾಟ್. ಓಕೆ, ಸೊ ಇದು ಲಾ ಪೇಪರ್ 1 ಬಗ್ಗೆ ಈ ರೀತಿ ಬರೀಬೇಕಂತ ಹೇಳುವಂಥದ್ದು. ಹಾಗೆ ಈ ಜಜ್ಮೆಂಟ್ ರೈಟಿಂಗ್, ಸಿವಿಲ್ ಜಜ್ಮೆಂಟ್ ರೈಟಿಂಗ್ ಇರಲಿ, ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಇರಲಿ. ಸೊ CPC ಸಿವಿಲ್ ಜಜ್ಮೆಂಟ್ ರೈಟಿಂಗ್ ಅಂದರೆ ಲಾ ಪೇಪರ್ 2 ಬರುತ್ತೆ, ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಅಂದರೆ ಲಾ ಪೇಪರ್ 3 ಬರುತ್ತೆ. ಸೊ ಈ 2 ಪೇಪರ್ ಅಂತ ಇರುವಾಗ ಏನಾಗುತ್ತೆ, 2ಕ್ಕೂ ಕಾಮನ್ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡ್ಬೋದು. ಸೊ ಯಾವಾಗಲೂ ರೀಸನಿಂಗ್ ಮುಖ್ಯ. ನೀವು ತುಂಬ ಜನ ಯು ಕಾನ್ಸಂಟ್ರೇಟ್ ಲೈಕ್ ಅಬೌವ್ 80% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಫಾರ್ಮೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಜಜ್ಮೆಂಟ್ ರೈಟಿಂಗ್ ಫಾರ್ಮೆಟ್ ಬೇಕು ಅಂತ ಹೇಳಿ, ಹೌದು ಫಾರ್ಮೆಟ್ ಬೇಕು, ಜಜ್ಮೆಂಟ್ ರೈಟಿಂಗ್ಗೆ ಒಂದು ಫಾರ್ಮೆಟ್ ಇದೆ, ಫಸ್ಟ್ ಕಾಸ್ಟ್ ಟೈಟಲ್ ಹಾಗೆಲ್ಲ ಇದೆ, ಒಂದು ರೀತಿಯಲ್ಲಿ ಒಂದು ಪ್ರೊಸೀಜರ್ಲಿ ಮಾಡಬೇಕು ಅಂತ. ಬಟ್ ರೀಸ್ನಿಂಗ್ ಇಲ್ಲದೆ ನೀವು ಮೋಸ್ಟ್ ಆಫ್ ದೆಮ್ ಫೇಲ್ ಇನ್ ದಿ ರೀಸ್ನಿಂಗ್. ಸರಿಯಾದ ರೀಸ್ನಿಂಗ್ ಕೊಡೋದಿಲ್ಲ. ಅಟ್ಲೀಸ್ಟ್ ಅದು ಯಾವುದಕ್ಕೆ ರೀಸನ್ ಕೊಡಬೇಕು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ ಸೇಲ್ ಡೀಡ್ ಬಗ್ಗೆ ಯಾವುದೋ ಒಂದು ಕ್ವಶನ್ ಬಂತು ಅಂತ ತಿಳ್ಕೊಳ್ಳಿ. ಸೇಲ್ ಡೀಡ್ನ ಅಗ್ರಿಮೆಂಟ್ ಟು ಸೇಲ್ ಬಗ್ಗೆ ಒಂದು ಕ್ವಶನ್. ಸೊ ಆ ಅಗ್ರಿಮೆಂಟ್ ಟು ಸೇಲಲ್ಲಿ ಏನು ಪ್ರೂವ್ ಮಾಡಬೇಕು ನಾವು? ಕ್ವಶನ್ ಅಂದರೆ ಫಸ್ಟ್ ಇಶ್ಯೂಸ್ ಏನಂತ ತಿಳ್ಕೊಂಡು ಆ ಅಗ್ರಿಮೆಂಟ್ ಟು ಸೆಲ್ಲಲ್ಲಿ ಫಸ್ಟ್ ಎಕ್ಸಿಕ್ಯೂಷನ್ ಆಗಿದೆಯಾ, ಅದನ್ನು ಡಿನೈ ಮಾಡ್ತಿದ್ದಾರಾ, ಅಥವಾ ಅದನ್ನು ಆ ಅಗ್ರಿಮೆಂಟ್ ಟು ಸೆಲ್ ಬಗ್ಗೆ ಕ್ಯಾನ್ಸಲೇಷನ್ ಆಗಿದೆ ಹೇಳ್ತಿದ್ದಾರಾ, ಅಥವಾ ಅಗ್ರಿಮೆಂಟ್ ಟು ಸೆಲ್ ಏನೂ ಅಲ್ಲ, ಅದರಲ್ಲಿರುವಂಥ ಆ ಮನಿ ಏನಿದೆ ಅದು ವಿಚ್ ಹ್ಯಾಸ್ ಲೆಡ್ ಟು ಸೂಟ್ ಫಾರ್ ರಿಕವರಿ ಆಫ್ ಮನಿ ಅಂತ ಹೇಳುವಂಥ ಕ್ವಶನ್ ಇದೆಯಾ. ನಾವು ಏನನ್ನ ರೀಸನಿಂಗ್ ಮಾಡ್ತೇವೆ ಹೇಳೋದನ್ನ ಬಿಟ್ಟು ವಿ ಡು ಸಮಥಿಂಗ್ ಎಲ್ಸ್. ಅದು ರಿಜಿಸ್ಟ್ರೇಷನ್ ಬಗ್ಗೆ ಕ್ವಶನ್ನು ಅದ್ರ ಬಗ್ಗೆ ಅಂತ ಹೇಳಿ ಬೇರೆ ರೀಸನಿಂಗ್ ಮಾಡಿಬಿಡ್ತೇವೆ. ಹಾಗಲ್ಲ,
ಫಸ್ಟ್ ರೀಸ್ನಿಂಗ್ ಏನಕ್ಕೆ ಯಾವ ವಿಷಯಕ್ಕೆ ಮಾಡಬೇಕು ಹೇಳುವಂಥದ್ದು ತಿಳ್ಕೊಳ್ಳಿಕ್ಕೆ ಯು ಹ್ಯಾವ್ ಟು ರೀಡ್ ಲಾಟ್ಸ್ ಆಫ್ ಜಜ್ಮೆಂಟ್ಸ್. ಅದೇ ಸಿಮಿಲರ್ ಜಜ್ಮೆಂಟ್ಸ್ಗಳನ್ನು ಓದಬೇಕು. ಹಾಗೆ ರೀಸ್ನಿಂಗ್ ಪಾಯಿಂಟ್ಸ್ಗಳೇನಂತ ಗೊತ್ತಾದಾಗ ಆಮೇಲೆ ದೆನ್ ಯು ಕ್ಯಾನ್ ಅಲಾಂಗ್ ವಿತ್ ದ ಎವಿಡೆನ್ಸ್ ಯು ಕ್ಯಾನ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ಮಾಡ್ತಾ ಪ್ರಾಪರ್ ರೀಸ್ನಿಂಗ್ ಮಾಡ್ಬೋದು. ಓಕೆ, ಆ ರೀಸ್ನಿಂಗ್ ಹೇಳುವಂಥದ್ದು ತುಂಬ ಮುಖ್ಯ. ಯಾವುದೇ ಒಂದಕ್ಕೂ ಪ್ರತಿಯೊಂದು ನೀವು ಎಲ್ಲೇ CPC CRPC ಯಾವುದೇ ನೋಡಿ, ಯಾವುದೇ ಡಿಸಿಷನ್ ಕೊಟ್ಟರು ವಿತ್ ರೀಸನ್ಸ್ ಅಂತ ಇರುತ್ತೆ. ಸೊ ಆ ರೀಸನ್ಸ್ ಇಟ್ ಕುಡ್ ಬಿ ಫಾರ್ ಎನಿಥಿಂಗ್. ಹಾಗೆ ನಿಮ್ಮ ಜಜ್ಮೆಂಟ್ ರೈಟಿಂಗ್ ಕೂಡ ಮೇನ್ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ರೀಸ್ನಿಂಗ್ ತಿಳ್ಕೊಳ್ಳುವಂಥದ್ದು. ಉದಾಹರಣೆಗೆ ಇನ್ನೂ ಈ ಕ್ರಿಮಿನಲ್ಲಿ ಹೇಳುವಂಥದ್ದಾದರೆ ಇಂಟ್ರೆಸ್ಟೆಡ್ ವಿಟ್ನೆಸ್ಗಳಿರ್ತಾರೆ, ಅವರ ಹೇಳಿಕೆ ಏನು ಮಹತ್ವ ಕೊಡುತ್ತೆ, ಅಥವಾ ಚೈಲ್ಡ್ ವಿಟ್ನೆಸ್ ಇದ್ದರೆ, ಅಥವಾ ಹೋಸ್ಟೈಲ್ ಆದರೆ ವಿಟ್ನೆಸ್ಗಳು, ಅಥವಾ FIR ಕೊಡಲಿಕ್ಕೆ ಡಿಲೇ ಆಯಿತು, ಅಥವಾ ಕನ್ಫೆಷನ್ ಅಂತ ಇರುತ್ತೆ, ಅದು ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ, ಕನ್ಫೆಷನ್ ಮಾಡಿದ್ದಾರೆ ಬಟ್ ಅದಕ್ಕೆ ರೀಟ್ರಾಕ್ಟೆಡ್ ಕನ್ಫೆಷನ್ ಅಂತ ಹೇಳ್ತಾರೆ. ಸೊ ಹೀಗೆಲ್ಲ ಇರುವಾಗ, ಅಥವಾ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಬಂದಾಗ, ಫಸ್ಟ್ ಆಫ್ ಆಲ್ ನಮಗೆ ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ಹೇಳುವಂಥದ್ದು ಆ ಜಜ್ಮೆಂಟ್ ರೈಟಿಂಗ್ ಕ್ವಶನ್ ನೋಡಿ ಗೊತ್ತಿರಬೇಕು. ಪ್ಲಸ್ ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಲಾಂಗ್ ವಿತ್ ಎವಿಡೆನ್ಸ್ ಅದು ಕೂಡ ಗೊತ್ತಿರಬೇಕು. ಸೊ ಇದು ಎರಡೂ ಫ್ಯಾಕ್ಟರನ್ನು ಸೇರಿಸಿ ಮಾಡುವಂಥದ್ದೇ ಪ್ರಾಪರ್ ರೀಸ್ನಿಂಗ್. ಸೊ ಅದ್ರ ಬಗ್ಗೆ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಫಾರ್ಮೆಟ್ ನೀವು ಹೇಗೆ ಅಂದರೆ ಬರೀಬೇಕು, ಅದಕ್ಕೆ ಒಂದು 20-25 ಮಾರ್ಕ್ಸ್ ಇದ್ರೂ ಇರ್ಬೋದು. ಇಟ್ ಡಿಪೆಂಡ್ಸ್ ಲೈಕ್ ಹೌ ಅವರು ಅಂದರೆ 70 ಮಾರ್ಕ್ಸ್ 75 ಮಾರ್ಕ್ಸ್ ಜಜ್ಮೆಂಟ್ ರೈಟಿಂಗ್ ಅದ್ರ ಪ್ರಕಾರ ಡಿವೈಡ್ ಮಾಡಿರ್ತಾರೆ. ಫಾರ್ಮೆಟ್ ಬಗ್ಗೆ ಮಾಡಿ ಕಾನ್ಸಂಟ್ರೇಷನ್ ಮಾಡಿ. ಆದರೆ ಫಾರ್ಮೆಟ್ ಜೊತೆಗೆ ನೀವು ಫಾರ್ಮೆಟಿಗೆ ಜಜ್ಮೆಂಟ್ ರೈಟಿಂಗ್ ಫಾರ್ಮೆಟ್ ಯಾವ ರೀತಿ ಅಂತ ಯೋಚನೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ನೀವು ಹಾಕಿದರೆ, ಅರ್ಧ ಗಂಟೆ ತೊಡಗಿಸಿದ್ರೆ, ಈ ರೀಸ್ನಿಂಗ್ ಬಗ್ಗೆ ನೀವು 3 hours 4 hours ಅಷ್ಟು ತೊಡಗಿಸ್ಬೇಕು ಓದಲಿಕ್ಕೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಆದರೆ ಈಗೇನಾಗ್ತದೆ, ರೀಸ್ನಿಂಗ್ ಬಗ್ಗೆ ನೀವು ಜಸ್ಟ್ ಹಾಫ್ ಆನ್ ಅವರ್ ಯೋಚನೆ ಮಾಡಿದರೆ, ಫಾರ್ಮೆಟ್ ಬಗ್ಗೆ 3 hours ಉಲ್ಟಾ ಮಾಡ್ತಿದ್ದೀರಿ. ಅಂದರೆ ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಇನ್ ಮೈ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಜನರಲ್ ಆಗಿ ಹೇಳುವಂಥದ್ದು. ಸೊ ಈ ಪ್ರಾಪರ್ ರೀಸ್ನಿಂಗ್ ಬಗ್ಗೆ ಓದ್ತಾ ಹೋಗಿ. ಫಸ್ಟ್ ಕನ್ಫ್ಯೂಷನ್ ಅನಿಸುತ್ತೆ, ಆದರೆ ಗ್ರ್ಯಾಜುಲಿ ವೆನ್ ಯು ಟೆನ್ ಟು ರೀಡ್ 10 ಜಜ್ಮೆಂಟ್, ಫಸ್ಟ್ ಒಂದು ಜಜ್ಮೆಂಟ್ ಓದುವಾಗ ಕನ್ಫ್ಯೂಷನ್ ಆಗುತ್ತೆ. ಅದೇ ರೀತಿ 10 ಜಜ್ಮೆಂಟ್ ಓದುವಾಗ ಸ್ವಲ್ಪ ಸಮಥಿಂಗ್ ಯು ಹ್ಯಾವ್ ಅಂಡರ್ಸ್ಟುಡ್. ಅದೇ 20 ಜಜ್ಮೆಂಟ್ಸ್ಗಳು 30 ಜಜ್ಮೆಂಟ್ಸ್ಗಳು ಓದ್ತಾ ಹೋದಾಗೆ ಎಲ್ಲದೂ ಸಿಮಿಲರ್ ಅನಿಸುತ್ತೆ. ಆಮೇಲೆ ನೀವೇ ಹೇಳ್ತೀರಿ, ಜಸ್ಟ್ ಫ್ಯಾಕ್ಟ್ಸ್ಗಳನ್ನು ನೋಡಿದ್ರೆ, ಎವಿಡೆನ್ಸ್ ನೋಡದೆ ಸಹ ನೀವು ಹೇಳ್ಬೋದು, ಇದು ಈ ರೀತಿಯ ವಿಷಯಗಳಿರುವಂಥದ್ದು. ಕಾಮನ್ ಆಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಯಾವ ರೀತಿಯ ಡಿಫೆನ್ಸ್ಗಳು ಬರ್ತವೆ, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ಗಳಿಗೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ಕಾಮನ್ ಆಗಿ ಏನು ಹೇಳ್ತಾರೆ, ವಿಲ್ ಸೆಟಪ್ ಮಾಡಿದ್ದಾರೆ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದೆ ಅಂತ ಡಿಫೆನ್ಸ್ ಇರುತ್ತೆ. ಸೊ ನ್ಯಾಚುರಲಿ ಯು ವಿಲ್ ಕಮ್ ಟು ನೋ. ಹಾಗೆ ಯಾವ್ಯಾವ ಪಾಯಿಂಟನ್ನು ಎವಿಡೆನ್ಸಿಂದ ಎತ್ಕೊಳ್ಬೇಕು, ಅದನ್ನು ಯಾವುದಕ್ಕೆ ಬರೀಬೇಕು ಹೇಳುವಂಥದ್ದು ಕೂಡ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ, ಸೊ ಇದು ಒಂದು ಪ್ರಾಪರ್ ರೀಸನಿಂಗ್ ಅಂತ ತುಂಬ ಕಾನ್ಸಂಟ್ರೇಟ್ ಮಾಡಲೇಬೇಕಾಗಿರುವಂತಹ ಅತಿ ಅಗತ್ಯವಾದ ವಿಷಯ. ಮತ್ತು ರೀಸನಿಂಗ್ ಬರೀತಿದ್ದೀರಿ, ನಿಮ್ಮ ಕ್ಲಾರಿಟಿ ಇದೆ, ಹಾಗೆ ಬರೆಯುವಾಗ ಜಜ್ಮೆಂಟ್, ಈಗ ಒಂದು ಇಶ್ಯೂ ಬಗ್ಗೆ ನಾವು ಬರೀತಾ ಇರ್ತೀವಿ, ಒಂದು ಇಶ್ಯೂವನ್ನು ಪ್ರೂವ್ ಮಾಡಲಿಕ್ಕೂ ಸಹ ನಾವು ಹಲವಾರು ಎವಿಡೆನ್ಸ್ಗಳನ್ನು ತೊಗೊಳ್ಳುವಂಥ ಚಾನ್ಸಸ್ ಇರುತ್ತೆ. PW1 ಎವಿಡೆನ್ಸ್ ತೊಗೊಳ್ಬೇಕು, PW2 ಎವಿಡೆನ್ಸ್ ತೊಗೊಳ್ಬೇಕು, ಪ್ಲಸ್ ಅವ್ರು ಏನು ಎಕ್ಸಿಬಿಟ್ ಹಾಜರು ಮಾಡಿದ್ದಾರೆ ತೊಗೊಳ್ಬೇಕು, ಮತ್ತು ಪ್ಲಸ್ ಯಾವುದಾದ್ರೂ ಅಡ್ಮಿಷನ್ ಇದ್ದರೆ ಅದನ್ನು ತೊಗೊಳ್ಬೇಕು, ಅಥವಾ ಅದರಲ್ಲೇ ಹಲವಾರು ವಿಷಯಗಳನ್ನು ಪ್ರೂವ್ ಮಾಡೋದಿರುತ್ತೆ. ಈಗ ಉದಾಹರಣೆಗೆ ಥೆಫ್ಟ್ ಅಂತ ಪ್ರೂವ್ ಮಾಡೋದಾದರೆ ಒಂದು ಪ್ರಾಪರ್ಟಿ ಅವರದ ಅಂತ ಪ್ರೂವ್ ಮಾಡಬೇಕು, ಮತ್ತು ಅವರ ಒಪ್ಪಿಗೆ ಎಲ್ಲ ತೊಗೊಂಡು ಹೋದರು ಹೇಳುವಂಥದ್ದು ಪ್ರೂವ್ ಮಾಡಬೇಕು, ಅಂದರೆ ಇಂಗ್ರೀಡಿಯೆಂಟ್ಸ್ ಪ್ರೂವ್ ಮಾಡಬೇಕು. ಸೊ ಒಂದೇ ಚಾರ್ಜ್, ಒಂದೇ ಇಶ್ಯೂ ಇದ್ದರೂ ಸಹ ಅದರಲ್ಲಿ ಹಲವಾರು ಸಬ್ ಪಾಯಿಂಟ್ಸ್ಗಳಿರ್ತವೆ. ಸೊ ಅದನ್ನು ನೀವು ಒಂದೊಂದು ವಿಷಯನ ಬರೆಯುವಾಗ ಸಪ್ರೇಟಾಗಿ ಸಪ್ರೇಟ್ ಐಡಿಯಾನ ಒಂದೊಂದು ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 4ರಿಂದ 5 ಲೈನು ಅಥವಾ 6 ಲೈನು ಇಷ್ಟು ಒಂದು ಪ್ಯಾರಾಗ್ರಾಫಲ್ಲಿ ಇರುವಾಗೆ ನೋಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಲೈನ್ಸನ್ನು ಒಂದು ಪ್ಯಾರಾಗ್ರಾಫಲ್ಲಿ ಹಾಕಿದರೆ ಅಗೇನ್ ಇಟ್ ಈಸ್ ಓದಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಓಕೆ, ಸೊ ಇದೇ ನಾವು ಯಾವುದೇ ಬುಕ್ಕಲ್ಲಿ ನೋಡಲಿ, ನೀವು ಸಹಜವಾಗಿ ಒಂದು ಬುಕ್ ತೊಗೊಳ್ಳಿ, ಇದಕ್ಕೆ ನೀವು ಒಂದು ಟೆಸ್ಟ್ ಮಾಡ್ಕೊಳ್ಬೋದು, ಒಂದು ಜಸ್ಟ್ ಜನರಲ್ ಟೆಸ್ಟ್, ಅಥವಾ ನೀವೇ ಬರೀರಿ. ಯಾರ್ದಾದ್ರು ಫ್ರೆಂಡ್ಸನ್ನ ಬುಕ್ಕನ್ನು ಬಾರೋ ಮಾಡಿ ಕೈಲಿ ಬರೆದಿರುವಂಥ ಬುಕ್, ನೀವು ಅದನ್ನು ನೋಡಿಕೊಂಡು ಲೈಕ್ ಈ ಪೇಪರನ್ನು ಹೇಗೆ ಓದ್ಬೋದು ನಾನು ಅಂತ ನಿಮಗೆ ಏನು ಅನಿಸುತ್ತೆ ಕಂಪೇರ್ ಮಾಡಿ. ಅವ್ರು ಹೇಗೆ ಪ್ಯಾರಾಗ್ರಾಫ್ ಜಾಸ್ತಿ ಹಾಕಿದಾರಾ, 5 ಲೈನ್ ಬರೆದಿದ್ದಾರಾ, 6 ಲೈನ್ ಬರೆದಿದ್ದಾರಾ, ಅಥವಾ ಒಂದು ಇಡೀ ಪೇಜಲ್ಲಿ ಒಂದು ಪ್ಯಾರಾಗ್ರಾಫ್ ಹಾಕಿದಾರಾ. ಸೊ ಕಂಪೇರ್ ದೆಮ್. ಸೊ ನಿಮ್ಗೆ ಏನು ಹೇಳ್ಬೋದು, ಈ ರೀತಿ ಬರಿಬೋದು ಅಂತಲೂ ಆ ಬುಕ್ ತೋರಿಸ್ಬೋದು, ಅಥವಾ ಈ ರೀತಿ ಬರಿಬಾರ್ದು ಅಂತಲೂ ಆ ಬುಕ್ ತೋರಿಸ್ಬೋದು. ಓಕೆ, ಜಸ್ಟ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಹ್ಯಾಂಡ್ ರೈಟಿಂಗ್ ಇದು ಹೇಗೆ ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ ನಿಮ್ಮ
ನಿಮಗೆ ಮಾರ್ಕ್ಸ್ ಸಿಗಲಿಕ್ಕೆ ಹೇಳುವಂಥದ್ದು ತಿಳ್ಕೊಳ್ಳಿಕ್ಕೆ ಹ್ಯಾಂಡ್ ರೈಟಿಂಗ್ ಮತ್ತು ಆರ್ಗನೈಸ್ಡ್ ರೈಟಿಂಗ್ ಹೇಳುವಂಥದ್ದು ಇರುತ್ತಲ್ಲ, ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿಕೊಂಡು ಅದೇ ರೀತಿ ನೀವು ಮಾಡ್ಬೋದು. ಓಕೆ, ಸೊ ಒಂದು ಐಡಿಯಾ ಯಾವುದಾದ್ರು ಒಂದು ವಿಷಯವನ್ನು, ಉದಾಹರಣೆಗೆ ಪೊಲೀಸ್ ವಿಟ್ನೆಸ್ಸನ್ನು ಹೇಗೆ ಡೀಲ್ ಮಾಡ್ತೀರಿ ಹೇಳುವಂಥದ್ದು ಒಂದು, ಮೆಡಿಕಲ್ ವಿಟ್ನೆಸ್ಸನ್ನು ಹೇಗೆ ಡೀಲ್ ಮಾಡ್ತೀರಿ ಹೇಳುವಂಥದ್ದು ಒಂದು. ಸೊ ಅವುಗಳನ್ನೆಲ್ಲ ಸೇರಿಸಿ ಸಮ್ಮರಿ ಏನು ಬಂತು ಕನ್ಕ್ಲೂಷನ್ನು, ಅದು ಒಂದು ಪ್ಯಾರಾಗ್ರಾಫಲ್ಲಿ. ಸೊ ಹಾಗೆ ಒಂದೊಂದು ಐಡಿಯಾ, ಒಂದು ಥೀಮ್, ಒಂದು ಪಾಯಿಂಟನ್ನು ಒಂದೊಂದು ಪ್ಯಾರಾಗ್ರಾಫಲ್ಲಿ ಬರೀರಿ. 2 ಲೈನ್ ಇದ್ರೂ ತೊಂದರೆ ಇಲ್ಲ, 5-6 ಲೈನ್ ಇದ್ರೂ ತೊಂದರೆ ಇಲ್ಲ. ಅಥವಾ ಒಂದು ಐಡಿಯಾನ ತುಂಬ ಪಾಯಿಂಟ್ಸ್ ಇದೆ ಅಂದರೆ 2-3 ಪ್ಯಾರಾಗ್ರಾಫ್ ಆಗಿ ಡಿವೈಡ್ ಮಾಡಿ. ಓಕೆ, ಮೇನ್ ನಿಮ್ಮದು ಇದು ಇಷ್ಟು 4ರಿಂದ ಒಂದು 5-6 ಲೈನು ಅಷ್ಟರಿಗೆ ಮಾತ್ರ ಒಂದು ಪ್ಯಾರಾಗ್ರಾಫ್ ಸೀಮಿತ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು ಅಂತ. ಸೊ ನೆಕ್ಸ್ಟ್ ಇದಕ್ಕೂ ಕೂಡ ಹಾಗೆ ಪ್ರಾಪರ್ ಇಂಟ್ರೋ, ರೀಸನಿಂಗ್ ಆ್ಯಂಡ್ ಕನ್ಕ್ಲೂಷನ್. ಇದಕ್ಕೂ ಕೂಡ ಜಜ್ಮೆಂಟ್ ರೈಟಿಂಗ್ ಕೂಡ ಅದೇ ಇದು. ಆ ರೀಸನಿಂಗ್ ಅಂತ ಮಾಡುವಾಗ ನೀವು ಲೈಕ್ ಅಂದರೆ ಅದು ನಾರ್ಮಲ್ ಇಂಟ್ರೊಡಕ್ಷನ್ ಅಂತ ಅಲ್ಲ, ಆದರೆ ಈಗ ಉದಾಹರಣೆಗೆ ಯಾವ್ಯಾವ ವಿಟ್ನೆಸ್ಗಳಿದ್ರು ಅಂತ ಹೇಳಿ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ರೀಸನಿಂಗಲ್ಲಿ ಯಾವ ವಿಟ್ನೆಸ್ಗಳು ಏನು ಹೇಳಿದ್ರು ಅಂತ ಹೇಳುವಂಥದ್ದಾಗತ್ತೆ. ಕನ್ಕ್ಲೂಷನಲ್ಲಿ ಈ ಎಲ್ಲ ವಿಟ್ನೆಸ್ಗಳು ಹೇಳಿರೋ ಕಾರಣಕ್ಕೆ ಏನು ಪ್ರೂವ್ ಆಯಿತು ಹೇಳುವಂಥದ್ದು. ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್. ಎವಿಡೆನ್ಸ್ ಅಪ್ರಿಸಿಯೇಷನ್ ಮಾಡುವಾಗ ಇಂಟ್ರೊಡಕ್ಷನ್ ಹೇಗೆ ಬರಿಬೋದಂದರೆ, ಯಾವ್ಯಾವ ವಿಟ್ನೆಸ್ಗಳು ಏನೇನು ಹೇಳಿದರು, ಏನೇನು ಎಕ್ಸಿಬಿಟ್ಗಳನ್ನು ಪ್ರೊಡ್ಯೂಸ್ ಮಾಡಿದರು. ಉದಾಹರಣೆಗೆ ಐಡೆಂಟಿಫಿಕೇಷನ್ ಆಫ್ ದಿ ಅಕ್ಯೂಸ್ಡ್ ಅಂತ ಬಂದಾಗ ಯಾವ್ಯಾವ ವ್ಯಕ್ತಿಗಳು ಆ ವ್ಯಕ್ತಿನ ಐಡೆಂಟಿಫೈ ಮಾಡಿದ್ದಾರೆ ಹೇಳುವಂಥದ್ದು, ಪ್ಲಸ್ ಯಾವುದಾದ್ರು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ಅಂತ ಹೇಳೋದು ಒಂದು ಇಂಟ್ರಡಕ್ಷನ್ ಥರ ಆಗುತ್ತೆ. ಆಮೇಲೆ ಈ ಎಲ್ಲ ಎವಿಡೆನ್ಸ್ಗಳನ್ನು ಹೇಗೆ ನಾವು ಅಂದರೆ ಕಾನೂನು ಏನು ಹೇಳುತ್ತೆ, ಪ್ರಿನ್ಸಿಪಲ್ ಏನು ಹೇಳುತ್ತೆ ಹೇಳುವಂಥದ್ದೆಲ್ಲ ರೀಸನಿಂಗ್ ಅಂತ ಬರುತ್ತೆ. ಇದನ್ನು ತೊಗೊಳ್ಬೋದು, ದೀಸ್ ಆರ್ ನಾಟ್ ಅಡ್ಮಿಸಿಬಲ್ ಅಂತ ಹೇಳುವಂಥದ್ದು, ಅದನ್ನು ನೀವೇನು ತೂಕ ಮಾಡಿ ಬರೀತೀರಲ್ಲ, ಅದು ರೀಸನಿಂಗ್. ಸೊ ಆ ಥರ ಮಾಡಿದ್ದಕ್ಕೆ ಏನಾಯಿತು, ವಾಟ್ ಇಸ್ ದ ಕನ್ಕ್ಲೂಷನ್ನು, ಅಕ್ಯೂಸ್ನ ಐಡೆಂಟಿಫಿಕೇಷನ್ ಆಗಿದೆಯಾ, ಅಕ್ಯೂಸ್ನ ಐಡೆಂಟಿಫಿಕೇಷನ್ ಆಗಿಲ್ವಾ, ವೆದರ್ ಇಟ್ ಈಸ್ ಪ್ರೂವ್ಡ್ ಆರ್ ವೆದರ್ ಇಟ್ ಈಸ್ ನಾಟ್ ಪ್ರೂವ್ಡ್ ಹೇಳುವಂಥದ್ದು ಕನ್ಕ್ಲೂಷನ್. ಅದನ್ನು ಮತ್ತೆ ಬರೀಬೇಕು. ಸೊ ಹಾಗೆ ಬರೆದಾಗ ಓದೋರಿಗೂ ಹೇಗೆ ನಿಮ್ಮ ಜಜ್ಮೆಂಟ್ ರೈಟಿಂಗ್ ಇರಬೇಕಂದ್ರೆ ಸಾಮಾನ್ಯ ವ್ಯಕ್ತಿಗೂ ಸಹ ಓದಿದರೆ ಅರ್ಥ ಆಗುವಾಗೆ ಇರಬೇಕು. ಸೊ ಅಂದರೆ ಅದ್ರ ರೀಸನಿಂಗ್ ಹಾಗಂತ ಲಾ ಪಾಯಿಂಟ್ಸ್ ಇರಬಾರ್ದಂತಲ್ಲ, ಲಾ ಪಾಯಿಂಟ್ಸ್ ಇಟ್ಕೊಂಡು ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗುವಂಥದ್ದಿದ್ದರೆ ದೆನ್ ನೀವು ಅದರಲ್ಲಿ ಸಕ್ಸಸ್ ಆದಾಗೆ. ಓಕೆ, ಸೊ ಇದು ಜಜ್ಮೆಂಟ್ ರೈಟಿಂಗ್ನ ಒಂದು ಮಾಹಿತಿಯನ್ನು ನಾನು ಹೇಳಿದೆ. ಸೊ ಇದು ಸಿವಿಲ್ ಜಜ್ಮೆಂಟ್ಗೂ ಅಪ್ಲೈ ಆಗುತ್ತೆ, ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗೂ ಅಪ್ಲೈ ಆಗುತ್ತೆ. ಸೊ ಇಷ್ಟು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಂದನೇ ಟ್ರೈ ಮಾಡಲಿಕ್ಕೆ ನೋಡಿ, ಪ್ರಾಕ್ಟೀಸ್ ಮಾಡಿ. ಟ್ರಾನ್ಸ್ಲೇಷನಿಂದ ಹಿಡಿದು ಎಲ್ಲ ಪೇಪರ್ಗಳನ್ನು ಎಲ್ಲಿಂದ ಪ್ರಾಕ್ಟೀಸ್ ಮಾಡೋದು ಕೇಳಿದರೆ, ಕ್ವಶನ್ ಪೇಪರ್ ಇರುತ್ತೆ, ಒಂದೊಂದು ಕ್ವಶನ್ ತೊಗೊಳ್ಳಿ ದಿನಕ್ಕೆ. ಅಟ್ಲೀಸ್ಟ್ ನೀವು ಒಂದು 2-3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು, ಈಗ ನೀವು ಹೇಳ್ಬೋದು ಒಂದು ಕ್ವಶನ್ ಪೇಪರ್ ಒಂದು ಕ್ವಶನನ್ನು ಒಂದು ದಿನಕ್ಕೆ ತೊಗೊಂಡ್ರು 30 ದಿನ ಇದ್ದರೂ ಸಹ ಅಷ್ಟು 10 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ತೊಂದರೆ ಇಲ್ಲ, ಬಟ್ ಓದುವಾಗ ಸರಿಯಾಗಿ ಓದ್ಕೊಂಡ್ರೆ 2-3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು, ಇದಕ್ಕೆ ನಮ್ಮ ಮೇನ್ಸ್ ಎಕ್ಸಾಮ್ಸಿಗೆ ಸಾಲ್ವ್ ಮಾಡಿದ್ರು ಬೇಕಾದಾಗ ಸಾಕಾಗುತ್ತೆ. ಯಾಕೆಂದರೆ ದಿಸ್ ಇಸ್ ನಾಟ್ ಲೈಕ್ ಫಿಲಿಮ್ಸಲ್ಲಿ ನೀವು ಆದಷ್ಟು ಎಷ್ಟು ಸಿಗುತ್ತೋ, ಎಷ್ಟು ಕ್ವಶನ್ ಪೇಪರ್ ಸಿಗುತ್ತೋ ಅಷ್ಟು ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದೆ. ಬಟ್ ಹಿಯರ್ ಏನಾಗುತ್ತೆ, ಒಂದೇ ಕ್ವಶನ್ ಪೇಪರ್ ಮೇಲೆ ನೀವು ವರ್ಕ್ ಮಾಡಿದ್ರು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿ ಅದಕ್ಕೆ ರಿಸಲ್ಟ್ಸ್ ಬರೋ ಥರ. ಯಾಕೆಂದರೆ ಸೇಮ್ ಕ್ವಶನ್ಗಳು ರಿಪೀಟ್ ಆಗುವಂಥ ಸಾಧ್ಯತೆ ತುಂಬ ಕಮ್ಮಿ, ಎಕ್ಸೆಪ್ಟ್ ಲಾ ಪೇಪರ್ 1ನಲ್ಲಿ ಆ ಸೆಕ್ಷನ್ಸ್ಗಳ ಮೇಲೆ ಹೆಚ್ಚಾಗಿ ರಿಪೀಟೆಡ್ ಕ್ವಶನ್ಸ್ ಬಂದರೆ ಬರ್ಬೋದು. ಬಟ್ ಉಳಿದಕ್ಕೆಲ್ಲ ಜಜ್ಮೆಂಟ್ ರೈಟಿಂಗಲ್ಲಿ ಕಾನ್ಸೆಪ್ಟ್ಸ್ಗಳು ಅಂದರೆ ಸೂಟ್ ಫಾರ್ ಪಾರ್ಟಿಷನ್ ಮೇಲೆ ಹೇಳ್ಬೋದು ಹೊರತು ಆ ಫ್ಯಾಕ್ಟ್ಸ್ಗಳ ಬಗ್ಗೆ ಹೇಳ್ತಾರೆ ಹೇಳುವಂಥದ್ದು ಬಹಳ ಕಮ್ಮಿ. ನಮಗೆ ತುಂಬ ಕಾಮನ್ ಆಗಿ ಬರುವಂಥದ್ದು ಬಹಳವೇ ಕಮ್ಮಿ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಆನ್ಸರನ್ನು ಪ್ರಾಕ್ಟೀಸ್ ಮಾಡ್ತಿದ್ರು ಅದಕ್ಕೆ ಫುಲ್ 100% ಎಫರ್ಟ್ ಕೊಟ್ಟು ಎಷ್ಟು ಟೈಮ್ ತೊಗೊಂಡ್ರು ತೊಂದರೆ ಇಲ್ಲ. ಬಟ್ ಈ ಆರ್ಗನೈಸ್ ಮೆಥಡ್, ಈ ಹ್ಯಾಂಡ್ ರೈಟಿಂಗ್ ಇದು ಮತ್ತು ಲೈನ್ ಸ್ಪೇಸಿಂಗ್ ಮತ್ತು ವೈಟ್ ಸ್ಪೇಸ್ ಏನಿರುತ್ತಲ್ಲ ಅದು ಆದಷ್ಟು ಕಾಣುವಾಗೆ ಮಾಡಿ ಒಂದು ಸುಂದರವಾದ ಒಂದು ಇದರಲ್ಲಿ ಜೋಡಣೆ ಮಾಡಿಟ್ಟಾಗ ಹೇಗಿರುತ್ತೆ ನಿಮ್ಮ ಪೇಪರ್, ನಿಮ್ಮ ಅಕ್ಷರಗಳು ಹೇಗೆ ಜೋಡಣೆ ಇರುತ್ತೆ, ಅದ್ರ ಮೇಲೂ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದು ಬಹಳ ಒಂದು ಪಾಸಿಬಿಲಿಟಿ ಜಾಸ್ತಿ. ಹಾಗಂತ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ನೀವೇನೇನೋ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಎರಡು ಬ್ಯಾಲೆನ್ಸ್ ಆಗಿ ಲಾ ಪಾಯಿಂಟ್ಸ್ ಇರಬೇಕು, ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿರ್ಬೇಕಂತ ಅಲ್ಲ ನಾನು ಹೇಳುವಂಥದ್ದು, ಬಟ್ ಓದೋರಿಗೆ ಕಷ್ಟ ಆಗುವಾಗೆ ಇರಬಾರ್ದು, ಹ್ಯಾಂಡ್ ರೈಟಿಂಗ್ ಅಷ್ಟು ಇರಬೇಕಂತ ಹೇಳ್ತಾ ಈ ನನ್ನ ಇವತ್ತಿನ ಕ್ಲಾಸಿನ ಬಗ್ಗೆ ಒಂದು ವಿಷಯವನ್ನು ಏನು ಮಾಡಬೇಕಂತ ಹೇಳಿದೆ. ಹಾಗೆ ಏನು ಮಾಡಬಾರ್ದು, ಅವಾಯ್ಡ್ ಅಂತ ಹೇಳುವಂಥದ್ದಾದರೆ ಅದು ಲೆಂದಿ ಪ್ಯಾರಾಗ್ರಾಫ್ಸನ್ನು ಅವಾಯ್ಡ್ ಮಾಡಬೇಕು. ರಿಪೀಟೆಡ್ ಸ್ಟ್ರೈಕಿಂಗ್ ಆಫ್ ಅದನ್ನು ಮಾಡಬಾರ್ದು, ಪದೇ ಚಿತ್ ಮಾಡುವಂಥದ್ದು. ಹಾಗೆ ರಿಪೀಟೆಡ್ ಸೆಂಟೆನ್ಸ್, ಹೇಳಿದ್ದನೇ ವಿಷಯನ ಬಹಳಷ್ಟು ಸಲ ಅದೇ ಅಂದರೆ ನಮಗೆ ಆನ್ಸರ್ಸ್ ಗೊತ್ತಿಲ್ಲ ಅಂತ 10 ಮಾರ್ಕ್ಸಲ್ಲಿ ಒಂದು ಪೇಜ್ ಇಡೀ ನಾವು ತುಂಬಿಸ್ಬೇಕು ಅಂತ
ಫಸ್ಟ್ ಪ್ಯಾರಾಗ್ರಾಫನ್ನೇ 4ನೇ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಅದು ರಿಪೀಟೆಡ್ ಸೆಂಟೆನ್ಸ್ ಆಗುತ್ತೆ. ಹಾಗೆ ಆದಷ್ಟು ವೈಟ್ ಸ್ಪೇಸನ್ನು ಕಮ್ಮಿ ಮಾಡಿದ್ರೆ, ಸೊ ಇದರಲ್ಲೇ ನಾನು 5 ಪಾಯಿಂಟ್ಸ್ ಹಾಕಿದ್ದೇನೆ, ಅದ್ರ ಬದಲು 20 ಪಾಯಿಂಟ್ಸನ್ನು ಹಾಕಿದರೆ ಏನಾಗುತ್ತೆ, ಇಷ್ಟು ಸ್ಪೇಸಲ್ಲಿ ಅದು ಆವಾಗ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತಲ್ಲ. ಸೊ ಅದು ವೈಟ್ ಸ್ಪೇಸ್ ಅಂತ ಹೇಳುವಂಥದ್ದು. ಇಲ್ಲೆಲ್ಲ ಕಾಣ್ತಾ ಇದೆಲ್ಲ ಅದೆಲ್ಲ ವೈಟ್ ಸ್ಪೇಸ್. ಲೈನ್ ಸ್ಪೇಸಿಂಗ್ ಅಂತ ವರ್ಡಲ್ಲಿ ಟೈಪ್ ಮಾಡೋರಿಗೆ ಗೊತ್ತಿರುತ್ತೆ. 1.5 ಲೈನ್ ಸ್ಪೇಸಿಂಗ್, 2 ಸ್ಪೇಸಿಂಗ್, ಸಿಂಗಲ್ ಲೈನ್ ಸ್ಪೇಸಿಂಗ್ ಅಂತ ಇರುತ್ತೆ. ಅದು ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಓದಲಿಕ್ಕೆ ಆವಾಗ ಇದು ಹೈಲೈಟ್ ಆಗುತ್ತೆ. ಈ ವೈಟ್ ಸ್ಪೇಸ್ ಇರೋ ಕಾರಣಕ್ಕೆ ಇದು ಹೈಲೈಟ್ ಆಗುತ್ತೆ. ಹಾಗೆ ನಾವು ಬರೆದಾಗಲೂ ಅದೇ ರೀತಿ. ಹಾಗೆ ಹೆಡ್ಡಿಂಗ್ಸ್ ಇಲ್ಲದೆ ಬರೆಯುವಂಥದ್ದು ಅದು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಏನಾದರೂ ಒಂದು ಪಾಯಿಂಟ್ ಕೊಟ್ಟು ಹೆಡ್ಡಿಂಗ್ ಕೊಟ್ಟು ಆನ್ಸರ್ಸ್ ಬರೀ. ಇದನ್ನು ಅವಾಯ್ಡ್ ಮಾಡ್ತಾ ಫಸ್ಟ್ ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೂ ಗೈಡೆನ್ಸ್ ಬೇಕು ಅಂತ ಅನಿಸಿದರೆ ಈ ಸಲ 2 ಇದಿದೆ. ಒಂದು ಈ ವರ್ಷ ಅಟೆಂಪ್ಟ್ ಮಾಡೋರಿಗೆ ಪೂರ್ಣ ಮೇನ್ಸ್ ಬ್ಯಾಚ್ ಅಂತ ಇದೆ. ಹಾಗೆ ಮುಂದಿನ ವರ್ಷ 1 ವರ್ಷದ ಕೋರ್ಸನ್ನು ಯಾರಾದರೂ ತೊಗೊಳ್ಬೇಕು ಅಂತ ಇದ್ದವರಿಗೆ 1 ವರ್ಷದ ಹೊಸ ಬ್ಯಾಚನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೆಪ್ಟೆಂಬರ್ 5ಕ್ಕೆ. ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೂರ್ಣ ಮೇನ್ಸ್ ಬ್ಯಾಚ್ ಅಂತ. ಬಟ್ ಸ್ಟಿಲ್ ಯು ಕ್ಯಾನ್ ಜಾಯಿನ್. ಯಾಕೆಂದರೆ ಇನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿಸ್ತೇನೆ. ಕಷ್ಟ ಅಂತ ಹೇಳೋರು ಟ್ರಾನ್ಸ್ಲೇಷನ್ನು ಬೆಳಗ್ಗೆ ಅಂತೂ ಹೇಗೂ ಇರುತ್ತೆ, 6 ಗಂಟೆಯಿಂದ 7 ಗಂಟೆ ತನಕ ಕ್ಲಾಸ್ ಇದ್ದೇ ಇರುತ್ತೆ. ಮತ್ತು ಇದೊಂದು ಹೊಸ ಅಪ್ಡೇಟು, ಸಂಜೆ ಕೂಡ ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ನಾನು ಟ್ರಾನ್ಸ್ಲೇಷನ್ ಕ್ವಶನ್ಸ್ಗಳನ್ನ ಕೊಡ್ತೇನೆ, ನೀವು ಅಲ್ಲೇ ನಿಮ್ಮ ಆನ್ಸರ್ಸ್ಗಳನ್ನು ಬರೆದು ಟೈಪ್ ಮಾಡಿ ಹೇಳ್ಬೋದು ನನಗೆ. ಲೈವ್ ಅಂದರೆ ತಪ್ಪಿದರೆ ಕರೆಕ್ಷನ್ ಮಾಡುವಂಥ ಇದಿರುತ್ತೆ. ಜೂರಿಸ್ 1 ಇಯರ್ ಬ್ಯಾಚ್ ಅಂದರೆ ಅದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಸೇರಿಕೊಂಡು ಕಂಬೈನ್ಡ್ 1 ವರ್ಷದ ಅಂದರೆ 12 ಮಂತ್ಸ್ ಕೋರ್ಸ್. ಅದು ಡೀಟೇಲ್ಡ್ ಕೋರ್ಸ್. ಈಗ ಇಲ್ಲಿ ತನಕ ನಾನು ವಿಶ್ವಾಸ್ ಕೋರ್ಸ್, ಧೃತಿ ಕೋರ್ಸಲ್ಲಿ ಏನು ಮಾಡಿದ್ದು ಇದು ರ್ಯಾಪಿಡ್ ರಿವಿಷನ್ ಕೋರ್ಸ್ ಥರ, ಕ್ರ್ಯಾಶ್ ಕೋರ್ಸ್ ಥರ ಆಗಿತ್ತು. ಇದು ಡೀಟೇಲ್ ಆಗಿ 1 ವರ್ಷ ತನಕ ಒಂದು ಲಾಂಗ್ ಡ್ಯೂರೇಷನ್ಗೆ ನಿಮಗೆ ಹೆಲ್ಪ್ ಆಗುವಾಗೆ ಮಾಡುವಂಥ ಬ್ಯಾಚ್. ನೀವು ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತ ಇದೆ. ಸೊ ಇಂಡಿಪೆಂಡೆನ್ಸ್ ಡೇ ಆಫರಲ್ಲಿ ನಿಮ್ಗೆ ಏನು ಕಾಣುತ್ತೆ, ಏನು ವಿಷಯ ಮಹತ್ವದಂತ ನೋಡಿದರೆ ನೋಡಿ, ಇಲ್ಲಿ ಫ್ರೀಡಮ್ ಟು ಲರ್ನ್ ಅಂತ ಇದೊಂದು ಇನಿಷಿಯೇಟಿವ್ 17th ಆಗಸ್ಟ್ ತನಕ ಈ ಆಫರ್ ಲಭ್ಯ ಇದೆ. ನೀವು ಪೂರ್ಣ ಬ್ಯಾಚ್ ಇಫ್ ಯು ಆರ್ ಪರ್ಚೇಸಿಂಗ್ ಅಥವಾ ಯು ಆರ್ ಪರ್ಚೇಸಿಂಗ್ ಜೂರಿಸ್ ಬ್ಯಾಚ್, ಪೂರ್ಣ ಬ್ಯಾಚಿಗೆ ಟೋಟಲ್ 2,000 ರೂಪಾಯಿ ಡಿಸ್ಕೌಂಟ್ ಆಗಿ 10,000 ಯು ಆರ್ ಗೋಯಿಂಗ್ ಟು ಪೇ. 10,000 ಪ್ಲಸ್ ಇಂಟರ್ನೆಟ್ ಚಾರ್ಜಸ್ ಇರ್ಬೋದು, ಒಂದು ಮಿನಿಮಮ್ ಇಂಟರ್ನೆಟ್ ಚಾರ್ಜಸ್. ಸೊ ಇದಕ್ಕೂ ಕೂಡ ಆ್ಯಕ್ಚುಲ್ ಆಗಿ 50,000 ವ್ಯಾಲ್ಯೂ ಅದರದ್ದು ಜೂರಿಸ್ ಬ್ಯಾಚ್. ಆದರೆ ನಾವು ಇಟ್ ಇಸ್ ಅವೈಲೇಬಲ್ ಅಟ್ 35,000. ಈ 35,000ಗೂ 5,000 ರೂಪಾಯಿ ಡಿಸ್ಕೌಂಟ್ ಆಗಿ ಟೋಟಲ್ 30,000 ಯು ಆರ್ ಗೋಯಿಂಗ್ ಟು ಪೇ ಅಲಾಂಗ್ ವಿತ್ ಸಮ್ ಇಂಟರ್ನೆಟ್ ಚಾರ್ಜಸ್ ಅಷ್ಟೇ. ಸೊ ಇದು ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತ ಲಭ್ಯ ಇದೆ. ಒಂದು ವೇಳೆ ಇಂಡಿಪೆಂಡೆನ್ಸ್ ಡೇ ಆದ ನಂತರ ಅಗೇನ್ ಇದರದ್ದು ವ್ಯಾಲ್ಯೂ 12,000 ಆಗುತ್ತೆ, ಇದರದ್ದು ವ್ಯಾಲ್ಯೂ 35,000 ಆಗುತ್ತೆ. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಇಂಟ್ರೆಸ್ಟೆಡ್, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಅಪ್ಲೈ ದಿಸ್ ಕೋಡ್. ದಿಸ್ ಇಸ್ ಅ ವೆರಿ ಗುಡ್ ಆಫರ್. ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ ನಿನ್ನೆಯಿಂದ ಅಂದರೆ 12ನೇ ತಾರೀಕಿಂದ 17ನೇ ತಾರೀಕು ತನಕ ಇದು ಜಾರಿಯಲ್ಲಿರುತ್ತೆ. ದಿಸ್ ಇಸ್ ವ್ಯಾಲಿಡ್ ಟಿಲ್ 17th ಆಗಸ್ಟ್ 2023. ಓಕೆ, ಸೊ ಇದಕ್ಕೆ ಬೇರೆ ಕೂಪನ್ ಕೋಡ್ ಇದೆ, ಫ್ರೀಡಮ್ 2000 ಅಂತ ನೀವು ಅಪ್ಲೈ ಮಾಡಬೇಕು. ಜೂರಿಸ್ ಬ್ಯಾಚಿಗಾದರೆ ಫ್ರೀಡಮ್ 5000 ಅಂತ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವ ರೀತಿಯಲ್ಲಿ ಆನ್ಸರ್ ಈ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಹೇಳೋದಕ್ಕೆ, ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ 9036201870. ಸೊ ನಾನು ಅಥವಾ ನಮ್ಮ ಯಾರಾದರೂ ಟೀಮು ವಿ ವಿಲ್ ಬಿ ಅಪ್ಡೇಟಿಂಗ್ ಯು ವಿತ್ ಲೈಕ್ ಹೌ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ತನಕ ನೀವೆಲ್ಲ ಒಂದು ಏನು ಕ್ಲಾಸ್ಗಳನ್ನು ವಾಚ್ ಮಾಡ್ತಿದ್ದೀರಿ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಇಫ್ ಯು ವಾಂಟ್ ಟು ಜಾಯಿನ್ ಎನಿ ಆಫ್ ದ ಸೋಷಿಯಲ್ ಮೀಡಿಯಾ ಲಿಂಕ್ಸ್, ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ಯು ಕ್ಯಾನ್ ಆಲ್ವೇಸ್ ಜಾಯಿನ್ ದಿಸ್ ಅಭಿಜ್ಞಾ ಲಾ ಸಿರೀಸ್. ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನನ್ನ ಆ್ಯಪ್ ಇದೆ, ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಇದೆ. ಅದಕ್ಕೆ ಈ ಒಂದು QHYQJ.courses.store ಅಂತ ಇದೆ, ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನನ್ನ ಯೂಟ್ಯೂಬ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದಕ್ಕೆ ಕೂಡ ಜಾಯಿನ್ ಆಗ್ಬೋದು. ಫೇಸ್ಬುಕ್, ಇನ್ಸ್ಟಾ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗ್ಬೋದು. ಇದು ನಮ್ಮ ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರು, ನೀವು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ಎನಿ ಡೌಟ್ಸ್ ಇದ್ದರೆ ಕೇಳ್ಬೋದು. ಹಾಗೆ ಮೇಲ್ ಕೂಡ ಮಾಡ್ಬೋದು. ಸೊ ಥ್ರೂ ಎನಿ ಆಫ್ ದೀಸ್ ಮೆಥಡ್ಸ್ ಯು ಕ್ಯಾನ್ ಅಪ್ರೋಚಸ್ ರಿಗಾರ್ಡಿಂಗ್ ಎನಿ ಆಫ್ ದ ಕ್ಲಾಸಸ್ ಬಗ್ಗೆ ಹೇಳುವಂಥದ್ದು. ಓಕೆ, ಸೊ ಇಷ್ಟು ಒಂದು ಮಾಹಿತಿಯನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಟ್ರಾನ್ಸ್ಲೇಷನ್ ಬಗ್ಗೆ ಹೊಸ ಮಾಹಿತಿಯನ್ನು ಕೊಡ್ತಾ, ಟ್ರಾನ್ಸ್ಲೇಷನ್ ಅಥವಾ ಮೇನ್ಸ್ ಎಕ್ಸಾಮ್ಸ್ಗೆ ಮಾಹಿತಿ ಕೊಡ್ತೇನೆ, ಅಥವಾ ಮುಂದಿನ ವರ್ಷ ಎಕ್ಸಾಮ್ಸ್ಗೆ ಅಪೇರ್ ಆಗೋರಿಗೆ ಮಾಹಿತಿಯನ್ನು ಕೊಡ್ತಾ ಇದನ್ನು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.